ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರಿಂದ ವಿರಚಿತವಾದಂಥ ಹರಿಕಥಾಮೃತಸಾರದ ಶ್ರವಣಕ್ಕೆ ಪೂರ್ವಭಾವಿಯಾಗಿ ಆ ದಾಸರ ಜೀವನ ಚರಿತ್ರೆ ಮತ್ತು ದಾಸ ಸಾಹಿತ್ಯದ ಕ್ಷೇತ್ರದಲ್ಲಿ ಆ ಹರಿಕಥಾಮೃತಸಾರಕ್ಕಿರುವಂಥ ಮಹತ್ವ, ಇದನ್ನೆಲ್ಲ ನಾವು ಶ್ರವಣ ಮಾಡ್ತಾ ಇದ್ವಿ. ಗುರು ಜಗನ್ನಾಥ ವಿಠಲರು ಅಂತ ಮತ್ತೊಬ್ಬರು ದಾಸರು, ಅವರು ಈ ಜಗನ್ನಾಥ ದಾಸರನ್ನ ಅಪಾನಾವಿಷ್ಟ ಸಹ್ಲಾದ ನಾಮಕ ಅಂತ ಹೇಳ್ತಾರೆ. ಪ್ರಹ್ಲಾದನ ಸಹೋದರನಾದಂಥ ಸಹ್ಲಾದ ಅನ್ನೋನೇ ಈ ಜಗನ್ನಾಥನ ದಾಸರ ರೂಪದಿಂದ ಜನಿಸಿದ. ಆದಿಯುಗದಿ ಆದಿತೇಯನೊಬ್ಬ ಮೇದ್ನಿಯೋಳು ಸ್ವರ್ಣಕಶಿಪು ನಾಮದಿ ಸಾಧಿಸಿ ಬಂದನು, ಅವನಿಗೊಬ್ಬ ಸೋದರ ಸ್ವರ್ಣಾಂಬಕನೆನಿಸಿ ಮೇದಿನಿ ಚೋರನೆನಿಸಿ ಹತನಾದನು. ಆದಿಶೇಷನು ವಿಶ್ವಕ್ಸೇನ ವಾಯುತನುಜ ತಾನಾದ ಪ್ರಹ್ಲಾದ ಮುಖ್ಯ ಪ್ರಾಣಾವೇಶದಿಂದ ಸೋದರ ಜೀವಾಂಶ ಅಪಾನಾವಿಷ್ಟ ಪ್ರಹ್ಲಾದ ನಾಮಕ, ಅಪಾನಾವಿಷ್ಟ ಸಹ್ಲಾದ ನಾಮಕ. ಸಹ್ಲಾದನೇ ಜಗನ್ನಾಥದಾಸರು. ಅವರಲ್ಲಿ ಅಪಾನ ಅನ್ನುವಂಥ ವಾಯುವಿನ ಒಂದು ಆವೇಶ. ಎಷ್ಟೋ ಬಾರಿ ಅವರು ಯಾರ ಅವತಾರ ಅಂತ ಇರ್ತದಲ್ಲ, ಅವತಾರನೂ ಒಂದು ಇರ್ತದೆ, ಇಲ್ಲ ಅಂತಲ್ಲ. ಆ ಅವತಾರ ಏನಾದರೂ ವಿಶೇಷವಾದ ಕಾರ್ಯ ಮಾಡಲಿಕ್ಕೆ ಅವ್ರಿಗೆ ಮತ್ತೊಂದು ಯಾವುದೋ ಒಂದು ಆವೇಶ ಅಂತ ಸೇರ್ಕೊಂಡಿರ್ತದೆ. ಎಷ್ಟೋ ಕಡೆಗಳಲ್ಲಿ ಚತುರ್ಮುಖ ಬ್ರಹ್ಮನ ಆವೇಶವೇ, ವಾಯುವಿನ ಆವೇಶ, ಹೀಗೆಲ್ಲ ಅಂಥ ವಾಯು ಆವೇಶಗಳು ಬಂದು ಸೇರಿಕೊಂಡಾಗ ಆಯಾ ಅವತಾರ ರೂಪಗಳಿಂದ ಮತ್ತಷ್ಟು ಕಾರ್ಯ ಆಗ್ತದೆ ಅಂತ ಅದನ್ನು ಗಮನಿಸಬೇಕು. ಕಿವಿಯನ್ನು ಎಂದಿಗೆ ಅನ್ಯ ರಂಗವರಿದಾಸರು ಜಗನ್ಮಾನ್ಯ ಆಲವ ಮಹಾತ್ಮರೆಂಬ ಪುಣ್ಯಶ್ರವಣ ಕೀರ್ತಿ ನಿತ್ಯ ಕೇಳುವ ನರಧನ್ಯ. ಹಿರಣ್ಯಕಶಿಪುಜ ಪ್ರಹ್ಲಾದನೇವೇ ಎರಡನೇ ಜನ್ಮ ಶಲ್ಯನಾದ, ಗುರುವಾದಿರಾಜ ನರ್ತಿಸಿದ ಪುರಂದರದಾಸರಾಯರೆಂಬುದಿಸಿದ, ಐದನೆಯ ರೂಪ ನೀಗಿದಂತೆ ಬಹುದು 7 ಜನ್ಮ ಮುಂದಂತೆ, ಮೋದಾಭಿವೃದ್ಧಿಗೇನು ಎಂಬಂತೆ ಅಂತದು ಪ್ರಾಣೇಶ ವಿಠಲದ ಮತ್ತೊಂದು ಹಾಡು. ಅದರ ಪ್ರಕಾರ ಇವರು ಮೂಲತಃ ಪ್ರಹ್ಲಾದ, ಈ ಶ್ರೀನಿವಾಸಾಚಾರ್ಯ ಜಗನ್ನಾಥದಾಸರು. ಅದಾದ್ಮೇಲೆ ಆ ನರಸಿಂಹನ ಅವತಾರದ ಕಾಲದಲ್ಲಿ ಪ್ರಹ್ಲಾದರಾಗಿದ್ದರು. ಮುಂದೆ ದ್ವಾಪರ ಯುಗದಲ್ಲಿ ಶಲ್ಯ ಮಹಾರಾಜನಾಗಿ ಜನಿಸಿದರು. ಶಲ್ಯ ಅಂದ್ರೆ ಪಾಂಡವರ ಸೋದರ ಮಾವ, ಮಾದ್ರಿ ಏನಿದ್ದಲ್ಲ ಆಕೆಯ ಸಹೋದರ. ಆಗಿನ ಕಾಲದ ಮಹಾಬಲಿಷ್ಠರಲ್ಲಿ ಒಬ್ಬ. ಜರಾಸಂಧ, ಕೀಚಕ, ಭೀಮಸೇನ, ಶಲ್ಯ ಗದಾಯುದ್ಧದಲ್ಲಿ ಪ್ರವೀಣರಾದಂಥವ್ರು. ಬಲರಾಮನ ಹೆಸರು ಕಾಣಿಸ್ತದೆ. ಅಂತೂ ದೈಹಿಕವಾಗಿ ಮಹಾಬಲಿಷ್ಠರಾದವರು, ಗದಾಯುದ್ಧದಲ್ಲಿ ಪ್ರವೀಣರಾದಂಥವರಲ್ಲಿ ಈ ಶಲ್ಯ ಬರ್ತಾರೆ. ಇವರಿಬ್ಬರು ಅಣ್ಣ ತಮ್ಮಂದರು ಮಹಾಭಾರತದಲ್ಲಿದ್ದರು. ಇನ್ನು ಪ್ರಹ್ಲಾದರಾಜರು ಕೂಡ ಮಹಾಭಾರತದ ಕಾಲದಲ್ಲಿದ್ದರು. ಬಾಲ್ಮೀಕ ರಾಜನೆನಿಸಿ ಮೆರೆದಂಥ ಪ್ರಭುವೇ ಬಾರೋ ಅಂತ ತಾಯಿಯ ಬಗ್ಗೆ ಹಾಡಿದೆ. ಅದಕ್ಕಾಗಿ ಆ ಪ್ರಹ್ಲಾದರಾಜರು ಬಾಲ್ಮೀಕ ಅನ್ನೋ ಹೆಸರಿನಿಂದ ಜನಿಸಿದ್ರು. ಅವರು ಕೂಡ ಕೌರವ ಸೈನ್ಯದಿಂದ ಹೊರಗಡೆದ್ರು. ಕೌರವ ಸೈನ್ಯದಲ್ಲಿ ಆ ಬಾಲ್ಮೀಕರಿದ್ರು. ಈ ಮಧ್ವರಾಜನು ಕೂಡ ಪಾಂಡವರಿಗೆ ಸೋದರ ಮಾವನಾದರೂ ಕೂಡ ಈ ಶಲ್ಯರಾಜ ಹೋರಾಟ ಮಾಡಿದ್ದು ಆ ಕೌರವರ ಸೈನ್ಯಕ್ಕೆ ಹೊಂದಿಕೊಂಡೆ. ಯಾಕೆಂದ್ರೆ ಆ ದೊಡ್ಡ ಒಂದು ಸೈನ್ಯ ಕಟ್ಕೊಂಡು ಬರ್ತಿದ್ದಂತೆ ಆ ಶಲ್ಯರಾಜ, ಈ ಪಾಂಡವರನ್ನು ಸೇರಬೇಕು ಅಂತ. ಈ ದುರ್ಯೋಧನ ತನ್ನವರನ್ನು ಕೊಟ್ಟು ಆ ಸೈನ್ಯಕ್ಕೆಲ್ಲ ಬೇಕಾದಂತ ಉಪಚಾರ ಮಾಡಿಸ್ಬೇಕು. ಅದು ಅವನಿಗೆ ಗೊತ್ತಾಗ್ಲಿಲ್ಲ. ಯಾರೋ ನನಗೆ ಬಹಳ ಉಪಕಾರ ಮಾಡಿದ್ದಾರಲ್ಲ, ಪಾಂಡವರೇ ಮಾಡಿರ್ಬೇಕು ಅಂತ ಮೋಸದಿಂದ ಆತ ಅಷ್ಟೆಲ್ಲ ಉಪಚಾರ ಮಾಡಿದ ಮೇಲೆ ಸಂಕೋಚಕ್ಕೆ ಬಿದ್ದು ಅವರಿಗೆ ಆತ ಸಹಾಯ ಮಾಡಿದ ಅಂತ ಕಥೆ ಬರ್ತದೆ. ಆದ್ರೂ ಮುಂದೆ ಕರ್ಣನಿಗೆ ಸೇನಾಪತಿ ಆದ. ಕರ್ಣನಿಗೆ ಉತ್ಸಾಹ ಕುಂದುವಂತೆ ಮಾತನಾಡಿ ನೀನೆಲ್ಲಿ ಅರ್ಜುನನಲ್ಲಿ ಅಂತ ಆತನ ಹಾಸ್ಯ ಮಾಡಿ ಅರ್ಜುನನ ಎದುರಿಗೆ ಆ ಕರ್ಣ ಸೋಲುವಂತೆ ಮಾಡಿದ ಅಂತ ಎಲ್ಲ ಮುಂದೆ ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಬಾಲ್ಮೀಕ ರಾಜನಾಗಿ ಮೆರೆದಂಥ ಪ್ರಭುವೇ ಬಾರೋ. ಈ ಶಂತನು ಮಹಾರಾಜ ಇದ್ನಲ್ಲ, ಈ ಕೌರವ ಪಾಂಡವರಿಗೆ ಅಪ್ಪ ಈ ಧೃತರಾಷ್ಟ್ರ ಮತ್ತು ಪಾಂಡು. ಅವರ ತಂದೆ ವಿಚಿತ್ರ ವೀರ್ಯ ಮತ್ತು ಚಿತ್ರಾಂಗದ ಅನ್ನೋದು. ಅವರ ತಂದೆ ಶಂತನು ಮಹಾರಾಜ. ಆ ಶಂತನುವಿಗೆ ದೇವಾಪಿ ಅಥವಾ ಬಾಲ್ಮೀಕ, ಶಂತನು ಅಂತ 3 ಜನ ಅವರು ಸಹೋದರರು. ದೇವಾಪಿ ಅಂತ ಒಬ್ಬ, ಬಾಲ್ಮೀಕ ಅಂತ ಒಬ್ಬ, ಮತ್ತು ಈ ಶಂತನು ಅಂತ ಒಬ್ಬ. ಈ ಶಂತನುವಿನಿಂದಲೇ ಈ ಸಂತಾನ ಈ ಕುರುವಂಶ ಮುಂದುವರಿತು. ಆ ದೇವಾಪಿ ಅಂತನವನು ಬಾಲ್ಯದಲ್ಲೇ ಸನ್ಯಾಸ ತಗೊಂಡ್ಬಿಟ್ಟ ಅಂತ ಬರ್ತದೆ. ಮುಂದೆ ಮಹಾಭಾರತದಲ್ಲಿ ಶ್ರವಣ ಮಾಡುವಾಗ ಅದೆಲ್ಲ ವಿಸ್ತಾರವಾಗಿ ಬರೋದಿಲ್ಲ. ಬಾಲ್ಮೀಕ ಮತ್ತೊಂದು ಕಡೆ ಎಲ್ಲೋ ರಾಜನಾಗಿ ಹೋದಂತೆ. ತನ್ನ ತಾಯಿಯ ತಂದೆ ಅಂದ್ರೆ ತನಗೆ ಅಜ್ಜ ಆಗಬೇಕು. ಆ ಅಜ್ಜನ ಕುಟುಂಬಕ್ಕೆ ಆತ ದತ್ತು ಹೋಗಿಬಿಟ್ಟಂತೆ.
ಹಾಗಾಗಿ ಆ ಸಾಮ್ರಾಜ್ಯ ಆತನಿಗೆ ಬಂದಿತ್ತು ಅಂತ ಅದೆಲ್ಲ ಒಂದು ಕಡೆ ಬರ್ತದೆ. ಅಂತೂ ಬಾಲ್ಮೀಕ ರಾಜನಾಗಿ ಪ್ರಹ್ಲಾದರಾಜರು, ಮದ್ರರಾಜನಾದಂಥ ಶಲ್ಯನಾಗಿ ಪ್ರಹ್ಲಾದರಾಜರು, ಅವರಿಬ್ಬರು ಮಹಾಭಾರತದಲ್ಲಿದ್ದರು. ಹೀಗೆ ಕೃತಯುಗದಲ್ಲಿ ಪ್ರಹ್ಲಾದ, ದ್ವಾಪರ ಯುಗದಲ್ಲಿ ಶಲ್ಯ, 3ನೇ ಜನ್ಮದಲ್ಲಿ ವಾದಿರಾಜ ಸ್ವಾಮಿಗಳ ದೂತನಾಗಿ ಕೊಂಡಪ್ಪ ಅಂತಿದ್ದಂತೆ. ಏನು ಕೆಲಸ ಮಾಡಿದಂತ ನನಗೆಲ್ಲ ನೆನಪಿಲ್ಲ. ವಾದಿರಾಜ ಸ್ವಾಮಿಗಳ ಚರಿತ್ರೆನೂ ಅಷ್ಟಾಗಿ ನನಗೆ ವಿವರವಾಗಿ ನೆನಪಿಲ್ಲ. ಮತ್ತೊಂದು ಎಲ್ಲರೂ ನೆನಪು ಮಾಡ್ಕೊಂಡು ಹೇಳ್ತೀನಿ. ಅದು 3ನೇ ಜನ್ಮ. 4ನೇ ಜನ್ಮದಲ್ಲಿ ಪುರಂದರದಾಸರ ಮಗನಾಗಿ ಅಭಿನವ ಪುರಂದರ ಅಂತ ಹೆಸರಿನಿಂದ ಜನಿಸಿದನು. 5ನೇ ಜನ್ಮದಲ್ಲಿ ಜಗನ್ನಾಥದಾಸರಾಗಿ ಶ್ರೀನಿವಾಸಾಚಾರ್ಯರು ಅಂತ ಅವರು ಕರೆಸಿಕೊಂಡ್ರಂತೆ. ಮುಂದೆ ಅವ್ರಿಗೆ 7 ಜನ್ಮಗಳು ಬರೋವಿವೆ ಅಂತೆ. ಬಹುದು 7 ಜನ್ಮ ಮುಂದಂತೆ, ಯಾವಾಗ ಹುಟ್ತಾರೆ ಅಂತ ಗೊತ್ತಿಲ್ಲ, ಇನ್ನೂ ಬರೋದಿದೆ ಅಂತೆ. ಅಥವಾ ಈಗಾಗಲೇ ಬಂದಿರ್ಬೋದು. ಯಾಕಂದ್ರೆ ಜಗನ್ನಾಥದಾಸರು ಈ ದೇಹ ಬಿಟ್ಟು ಈಗಾಗಲೇ 200 ವರ್ಷಗಳಾಗಿವೆ. ಅದರಲ್ಲಿ ಮತ್ತೆಲ್ಲಾದ್ರೂ ಹುಟ್ಟಿರ್ತಾರೋ ಏನೋ ಗೊತ್ತಿಲ್ಲ, ಮುಂದೆ ಹುಡ್ತಾರೋ ಅದು ಗೊತ್ತಿಲ್ಲ. ಹೀಗೆ ಅವರು ಜಗನ್ನಾಥದಾಸರು ಹರಿಕಥಾಮೃತದ 32ನೇ ಸಂಧಿಯ 34ನೇ ಪದ್ಯದಲ್ಲಿ ಓದಿಸುವ ಗುರುಗಳ ಜರಿದು ಸಹೋದರರಿಗೆ ಉಪದೇಶಿಸದ ಅಂತ ಪ್ರಹ್ಲಾದರಾಜರನ್ನ, ತಮ್ಮ ಅಣ್ಣನ ಅಂತ ಪ್ರಹ್ಲಾದರಾಜರನ್ನ ಸ್ತೋತ್ರ ಮಾಡ್ತಾರೆ. ಆ ಪ್ರಹ್ಲಾದರಾಜರಿಗೆ ಅವರಪ್ಪ ಹಿರಣ್ಯಕಶಿಪು ವಿದ್ಯಾಭ್ಯಾಸ ಮಾಡಿಸುವಂತ ಯಾರೋ ಗುರುಗಳು ನೇಮಿಸಿದ್ನಲ್ಲ, ಆ ಗುರುಗಳು ಹೇಳಿದ್ದು ಇವ್ರು ಏನೂ ಕೇಳಲಿಲ್ಲ. ಆ ಗುರುಗಳನ್ನೇ ಗುರುಗಳನ್ನು ತಿರಸ್ಕಾರ ಬೈಲಿಲ್ಲ ಅವರು, ಅಂತೂ ಗುರು ಹೇಳಿದ್ದನ್ನು ತಿರಸ್ಕಾರ ಮಾಡಿದರು. ಓದಿಸುವ ಗುರುಗಳನ್ನು ಜರಿದು ಭಗವಂತನ ತತ್ವವನ್ನ ಅಲ್ಲಿ ಸುತ್ತಮುತ್ತಲಿದ್ದವ್ರಿಗೆ ಎಲ್ಲರಿಗೂ ಉಪದೇಶ ಮಾಡಿಬಿಟ್ರು. ಆ ವಿದ್ಯಾರ್ಥಿಗಳಿಗೆಲ್ಲ, ಸಹೋದರರಿಗೂ ಉಪದೇಶ ಮಾಡಿದ್ರು. ಹೀಗೆ ಸಹೋದರರಿಗೆ ಉಪದೇಶಿಸಿದ ಅಂತ ಹೇಳುವಾಗ ಸಹೋದರರು ಒಂದು ಶಬ್ದ ಪ್ರಯೋಗ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಆ ಸಹೋದರ ಅಂತ ಅಲ್ಲಿ ಸೂಚನೆ. ಅವಾಗಲೇ ನೀವು ನಮಗೆ ತತ್ವೋಪದೇಶ ಮಾಡಿದ್ರಿ, ಈಗಲೂ ನಮ್ಮನ್ನು ಕಾಪಾಡ್ರಿ ಅಂತ. ಮತ್ತೆ ರಾಯರ ಹಾಡೊಂದಿದೆ ಅಂತೆ ಇವ್ರದೇ, ಈ ಜಗನ್ನಾಥದಾಸರಲ್ಲೇ, ಬಾಲಕನ ಬೆನ್ನವ ಪಾಲಿಸೋ ಮುನಿಪ, ನಾನು ನಿನ್ನ ಬಾಲಕ, ನಿನಗೆ ಮಗ ಇದ್ದಂತೆ, ತಮ್ಮ ಅಂದರೆ ನಿನಗೆ ಮಗ ಇದ್ದಂತೆ ಅಂತ ಅವ್ರನ್ನ ಕೇಳ್ಕೊತಾರಂತೆ. ಹೀಗೆ ಎಷ್ಟೆಷ್ಟೋ ಆಧಾರಗಳನ್ನ ಅವ್ರು ತಾವೇ ಸೂಚನೆ ಮಾಡ್ಕೊಂಡಿರ್ತಾರೆ. ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳೋದಿಲ್ಲ ಅವರು, ತಾವು ಯಾರ ಅವತಾರ ಏನು ಅಂತ. ಅವರ ಜೀವನ ಚರಿತ್ರವನ್ನು ಗಮನಿಸಿದಂಥ ಜ್ಞಾನಿಗಳಾದಂಥ ಅವ್ರ ಶಿಷ್ಯರು, ಅವ್ರ ಮಕ್ಕಳು, ಇಂಥವರೆಲ್ಲ ಮುಂದೆ ಅಂಥ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಇದು ಶ್ರೀನಿವಾಸಾಚಾರ್ಯರು ತಮ್ಮ ಪೂರ್ವ ಹಿನ್ನೆಲೆಯನ್ನ ಆಧಾರವಾಗಿಟ್ಕೊಂಡು ಜನಿಸಿದಂಥ ಕಾಲ ಇದು. ಅವರಿಗೆ ಸುಮಾರು 42 ವರ್ಷದ ವಯಸ್ಸಾದಾಗ ವಿಜಯದಾಸರ ಪರಿಚಯ ಆಯಿತು ಅಂತ ನಾವು ಹಿಂದೆ ಎಲ್ಲ ಶ್ರವಣ ಮಾಡಿದ್ವಿ. ಮುಂದೆ ಆ ವಿಜಯದಾಸರ ಮೂಲಕ ಗೋಪಾಲದಾಸರ ಕರುಣೆ ಇವರಿಗೆ ಸಿಕ್ಕಿತು. ಗೋಪಾಲದಾಸರು ಇವರಿಗೆ ಬಂದಂಥ ದೈಹಿಕ ಆಲಸ್ಯವನ್ನೆಲ್ಲ ಪರಿಹಾರ ಮಾಡಿದರು. ದೈಹಿಕ ರೋಗವನ್ನೆಲ್ಲ ಪರಿಹಾರ ಮಾಡಿ 40 ವರ್ಷದ ಆಯುಷ್ಯವನ್ನು ಕೂಡ ಅವರಿಗೆ ಕೊಟ್ಟರು. ಹೀಗೆ 42ನೇ ವಯಸ್ಸಿನ ನಂತರ ಸುಮಾರು 40 ವರ್ಷದ ಆಯುಷ್ಯ ಅವರಿಗೆ ಹೆಚ್ಚಾಗಿ ಬಂದು ಈ ಥರದ ಸೇವೆಯನ್ನು ಅವರು ಮಾಡಿದರು. ಶಾಸ್ತ್ರದ ಸೇವೆಯನ್ನು ಕೂಡ ಮಾಡಿದರು. ದಾಸ ಸಾಹಿತ್ಯದಲ್ಲೂ ಕೂಡ ಅದ್ಭುತವಾದಂತಹ ಕೃಷಿಯನ್ನು ಅವರು ಮಾಡಿದರು. ಹೀಗೆ ಅಪಮೃತ್ಯು ಹೋಯಿತು, ಆಯುಷ್ಯ ಹೋಯಿತು. ಮುಂದೆ ಏನು ಮಾಡ್ಬೇಕು, ನಾನು ಯಾರಿಗೋಸ್ಕರ ಈ ಜೀವನ ಮಾಡಬೇಕು ಅಂತೆಲ್ಲ ಅವರು ನಾನಾ ಥರ ಆಲೋಚನೆ ಮಾಡಿದರು. ಗೋಪಾಲದಾಸರು ವಿಜಯದಾಸರ ಸೂಚನೆಗೆ ಅನುಸಾರವಾಗಿ ಈ ಶ್ರೀನಿವಾಸಾಚಾರ್ಯರನ್ನ, ಅವರಿನ್ನೂ ಜಗನ್ನಾಥದಾಸರಾಗಿರಲಿಲ್ಲ, ಪಂಢರಪುರಕ್ಕೆ ಹೋಗಿ ಅಂತ ಕಳಿಸಿದ್ರು. ಅವ್ರು ಯಾಕೆ ಕಳಿಸಿದ್ರು ಅಂತ ಇವರು ಏನು ಕೇಳಲಿಲ್ಲ, ಗುರುಗಳು ಕಳಿಸಿದ್ರು ಅಂತ ಹೋಗ್ಬಿಟ್ರು ಪಂಢರಪುರಕ್ಕೆ. ಆ ಪಂಢರಪುರಕ್ಕೆ ಅವರು ಬಂದು ಅಲ್ಲಿ ಭಗವಂತನ ದರ್ಶನ ಇತ್ಯಾದಿಗಳನ್ನು ತೆಗೆದುಕೊಂಡ್ರು. ಭೀಮರಸಿ ನದಿಯಲ್ಲಿ, ಆ ಭೀಮಾ ನದಿಯಲ್ಲಿ, ಚಂದ್ರಭಾಗಾ ನದಿಯಲ್ಲಿ ಅವರು ಸ್ನಾನ ಮಾಡಿದರು. ಸ್ನಾನ ಮಾಡಿದಾಗ ಅಲ್ಲಿ ಸ್ನಾನ ಮಾಡಬೇಕು ಅಂತ ನೀರಿಗೆ ಇಳಿದಾಗ ಅಲ್ಲಿ ಭಗವಂತನ ಮೂರ್ತಿ ಅವರಿಗೆ ಕಾಣಿಸಿತು, ಅಂತರಂಗದಲ್ಲಿ ಕಾಣಿಸಿತು. ಅವರು ಸಂತುಷ್ಟರಾಗಿ ಆನಂದ ಭರಿತರಾಗಿ ಆ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಅಂಕಿತ ಶಿಲಾ ಅವರಿಗೆ ಸಿಕ್ಕಿತಂತೆ ಅಲ್ಲೇ, ಆ ನೀರಿನ ಒಳಗೆ, ಚಂದ್ರಭಾಗಾ ನದಿಯಲ್ಲೇ ನೀರಿನ ಒಳಗೆ ಜಗನ್ನಾಥ ವಿಠಲ ಅಂತ ರಚನೆ ಇದ್ದಂಥ ಒಂದು ಅಂಕಿತ ಶಿಲಾ ಅವರಿಗೆ ದೊರೆಯಿತು. ಆ ಭಗವಂತನ ದರ್ಶನ ಮಾಡ್ತಿದ್ದಾಗಲೇ ಅಂತರಂಗದಲ್ಲಿ ಭಗವಂತನ ದರ್ಶನ ಮಾಡ್ತಿದ್ರು ಪಾಂಡುರಂಗ ವಿಠಲಂದು. ಅಲ್ಲೇ ನೀರಿನಲ್ಲಿದ್ದಂಥ ಯಾವುದೋ ಒಂದು ಶಿಲಾ ಅವರಿಗೆ ಕಾಲಿಗೆ ತೊಡಕಿತ್ತು. ಅದನ್ನು ತೊಗೊಳ್ಬೇಕು, ಹೆಚ್ಚು ತೊಗೊಂಡು ಹೊರಗೆ ಬರಬೇಕು ಅಂತ ಅವ್ರಿಗೆ ಅನಿಸಿದ್ದಿರಬೇಕು. ಅದರಂತೆ ಅವ್ರು ತೆಗೆದುಕೊಂಡ್ರು. ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಪಾಂಡುರಂಗ ವಿಠಲನ ದೇವಸ್ಥಾನದ ಕಡೆಗೆ ಅವರು ಧಾವಿಸಿದರು.
ಅವರು ಆ ಜಗನ್ನಾಥ ವಿಠಲ ಅಂತ ಶಿಲಾಯುವನ್ನು ಸಿಕ್ಕಿತು, ಅದರ ಮೂಲಕವೇ ಜಗನ್ನಾಥ ವಿಠಲ ಅಂತ ಹೆಸರನ್ನು ಪಡೆದುಕೊಂಡ್ರು. ಮುಂದೆ ನಾನಾ ಥರದ ಸ್ತೋತ್ರಗಳಿಂದ ನಾನಾ ಥರದ ಹಾಡುಗಳನ್ನು ರಚನೆ ಮಾಡಿದರು. ಅದರಲ್ಲಿ ಒಂದು ಈ ಥರದ ಹಾಡಿವೆ. ರತುನ ದೊರಕಿತು, ವಿಜಯದಾಸರನ್ನ ತಮ್ಮ ಗುರುಗಳು ಅಂತ, ಗುರುಗಳೊಂದು ಸುಮ್ಮನೆ ಗುರುಗಳಲ್ಲ, ಅವರು ದೊಡ್ಡ ಶ್ರೇಷ್ಠ ಅಂತ ರತ್ನದಂತಿರುವಂಥ ಗುರು. ರತುನ ದೊರಕಿತಲ್ಲ ಅಂತ ಆ ಗುರುಗಳನ್ನು ಸ್ತೋತ್ರ ಮಾಡಿದರು. ಗೋಪಾಲದಾಸರಾಯ ಅಂತ ಗೋಪಾಲದಾಸರ ಬಗ್ಗೆ ಕೂಡ ಒಂದು ಸ್ತೋತ್ರವನ್ನು ರಚನೆ ಮಾಡಿದರು. ಆ ಗೋಪಾಲದಾಸರನ್ನ ಸಂಪೂರ್ಣವಾಗಿ ನಂಬಿ ಭಕ್ತಿಯಿಂದ ಅವರ ಆರಾಧನೆಯನ್ನು ಕೂಡ ಮಾಡಿದರು. ಜಗನ್ನಾಥದಾಸರು ವರದೇಂದ್ರ ಸ್ವಾಮಿಗಳಲ್ಲಿ, ರಾಯರ ಮಠದ ಪೀಠಾಧ್ಯಕ್ಷರಾಗಿದ್ದಂತಹ ವರದೇಂದ್ರ ಸ್ವಾಮಿಗಳಲ್ಲಿ ಶಾಸ್ತ್ರಗಳನ್ನು ಆಳವಾಗಿ ರಚನೆ ಮಾಡಿ ದೊಡ್ಡ ವಿದ್ವಾಂಸರೇ ಆಗಿದ್ರು. ಮುಂದೆ ಅವ್ರು ಏನು ಮಾಡಿದ್ರು ಅಂದ್ರೆ, ವಿಜಯದಾಸರ ಆ ಅನೇಕ ಸುಳಾದಿಗಳನ್ನ, ಹಾಡುಗಳನ್ನೆಲ್ಲ, ದೊಡ್ಡ ಸಾಹಿತ್ಯ ವಿಜಯದಾಸರದು ಕೂಡ, ಅದನ್ನೆಲ್ಲ ಅವರು ಸಾಕಷ್ಟು ಅಧ್ಯಯನ ಮಾಡಿದರು. ಗೋಪಾಲದಾಸರ ಹಾಡುಗಳನ್ನು ಕೂಡ ಅಧ್ಯಯನ ಮಾಡಿರಬಹುದು. ವಿಜಯದಾಸರ ಪದ ಸುಳಾದಿಗಳೆಲ್ಲ ಚೆನ್ನಾಗಿ ಓದಿ ಮನನ ಮಾಡಿದರು. ಇಲ್ಲಿ ತನಕ ವ್ಯಾಸ ಸಾಹಿತ್ಯವನ್ನು ಮನನ ಮಾಡಿದ್ರು, ಈಗ ದಾಸ ಸಾಹಿತ್ಯವನ್ನು ಮನನ ಮಾಡಿದ್ರಂತೆ. ಮುಂದೆ ದಾಸಕೂಟ ಅಂತ ಕರೀತಾರೆ. ಕೂಟ ಅಂದ್ರೆ ಗುಂಪು. ಆ ದಾಸಕೂಟವನ್ನು ಸೇರಿದ ನಂತರ ವ್ಯಾಸಕೂಟದಿಂದ ಏನಾದರೂ ಅವ್ರು ಹೊರಗೆ ಉಳಿದ್ರು, ಅಥವಾ ದಾಸ ಸಾಹಿತ್ಯಕ್ಕೆ ಹೋಗಿ ಸೇರ್ಕೊಂಡಿದ್ದೆ, ಅಲ್ಲೇ ಹೋಗಿರಿ, ಇಲ್ಲಿ ಬರಬೇಡ ಅಂತ ಯಾರು ಅವ್ರನ್ನ ತಿರಸ್ಕಾರ ಮಾಡಿದ್ರು, ಹಾಗೇನಿಲ್ಲ. ಆಗಿನ ಕಾಲಕ್ಕೆ ಉತ್ರಾದ ಮಠದಲ್ಲಿ ಸತ್ಯ ಬೋಧ ತೀರ್ಥರು, ರಾಯರ ಮಠದಲ್ಲಿ ವರದೇಂದ್ರ ತೀರ್ಥರು ಮೊದಲಾದಂಥ ಮಹನೀಯರಿದ್ರು. ಅವರೆಲ್ಲ ಈ ಮಹಾಪಂಡಿತರಾದಂಥ ಶ್ರೀನಿವಾಸಾಚಾರ್ಯರನ್ನ ಆದರ ಮಾಡ್ತಿದ್ರು. ಹೀಗೆ ಮುಂದಿನ 40 ವರ್ಷಗಳನ್ನ ಆ ಶಾಸ್ತ್ರದ ಪ್ರವಚನ ಕಾರ್ಯಕ್ರಮಗಳಲ್ಲಿ, ರಾಮಾಯಣಾದಿಗಳ ಪ್ರವಚನ ಕಾರ್ಯಕ್ರಮದಲ್ಲಿ, ಹಾಗೆ ದಾಸ ಸಾಹಿತ್ಯದ ಕೃಷಿಯಲ್ಲಿ ಕೂಡ ಅವರು ತಮ್ಮನ್ನು ತೊಡಗಿಸಿಕೊಂಡು ದೊಡ್ಡ ಪ್ರಮಾಣದ ಸೇವೆಯನ್ನು ಮಾಡಿದರು. ಅಗಲ ತೀರ್ಥಗಳನ್ನು ಕೂಡ ಅವರು ಸಂಚಾರ ಮಾಡಿದರು. ಅನೇಕ ನದಿಗಳನ್ನ, ಅವುಗಳ ಮಹಿಮೆಗಳನ್ನ ಇವರೆಲ್ಲ ದಾಸರು ಯಾವತ್ತೂ ಸಂಚಾರ ಮಾಡ್ತಾ ಇರ್ತಿದ್ರು, ಒಂದೇ ಕಡೆ ಇರ್ತಿರ್ಲಿಲ್ಲ. ಅವರು ಉಡುಪಿ, ತಿರುಪತಿ ಮೊದಲಾದಂಥ ಅನೇಕ ಕ್ಷೇತ್ರಗಳನ್ನ, ಪಂಢರಪುರ, ಉತ್ತರ ಭಾರತ ಮೊದಲಾದಂಥ ಅನೇಕ ಕ್ಷೇತ್ರಗಳನ್ನ ಸಂಚಾರ ಮಾಡ್ತಿದ್ರು. ಅಲ್ಲೆಲ್ಲ ಸಂಚಾರ ಮಾಡಿ ಆಯಾ ಕ್ಷೇತ್ರದಲ್ಲಿ ಆ ಭಗವಂತನ ಮೂರ್ತಿ, ಆಯಾ ನದಿಗಳು, ಮತ್ತೆ ಉಳಿದಂತಹ ದೇವತಾ ಸನ್ನಿಧಾನಗಳು, ಆ ಎಲ್ಲ ಸ್ತೋತ್ರಗಳನ್ನು ಕೂಡ ಅವರು ರಚನೆ ಮಾಡ್ತಿದ್ರು. ಜಗನ್ನಾಥದಾಸರಿಗೆ ಅನೇಕ ಶಿಷ್ಯರಂತೆ. ಅದರಲ್ಲಿ ಕೆಲವರು ಅಂದ್ರೆ ಪ್ರಾಣೇಶ ವಿಠಲದಾಸರು, ಶ್ರೀಧ ವಿಠಲದಾಸರು, ಶ್ರೀಶ ವಿಠಲದಾಸರು ಮೊದಲಾದಂಥ 11 ಜನ ಶಿಷ್ಯರು ಅವರಿಗಿದ್ರು. ಬರೇ ದಾಸ ಶಿಷ್ಯರು ಇರಲಿಲ್ಲ. ಅವ್ರ ಹತ್ರ ವ್ಯಾಸ ಸಾಹಿತ್ಯವನ್ನು ಕೂಡ ಅಭ್ಯಾಸ ಮಾಡಿದವರು ಇದ್ದಿರಬೇಕು, ದಾಸ ಸಾಹಿತ್ಯವನ್ನು ಅಭ್ಯಾಸ ಮಾಡಿದವರು ಇದ್ರು. ಈ ಎಲ್ಲ ದಾಸರು, ಯಾರೋ ದಾಸರನ್ನು ಜಗನ್ನಾಥ ದಾಸರು ಒಬ್ಬರೇ ಮಹಾಪಂಡಿತರಾಗಿದ್ರು ಅಂತಲ್ಲ, ಉಳಿದೆಲ್ಲ ದಾಸರು ಕೂಡ ಘನ ವಿದ್ವಾಂಸರೇ. ಸಂಸ್ಕೃತ, ಹಳೆಗನ್ನಡ, ಹೊಸಗನ್ನಡ, ರಾಮಾಯಣ, ಮಹಾಭಾರತ, ಉಳಿದೆಲ್ಲ ವ್ಯಾಸ ಸಾಹಿತ್ಯವು ಅವ್ರಿಗೆಲ್ಲರಿಗೂ ಕರಕಲಾಮೃತನೇ ಆಗಿತ್ತು ಬಹುತೇಕರಿಗೆ. ಹಾಗಾಗಿ ಅವರು ಭಾವಪೂರ್ಣರಾಗಿ ಹಾಡುಗಳನ್ನು ರಚನೆ ಮಾಡುವಾಗಲೂ ಕೂಡ ಆ ಹಾಡಿನ ಛಂದೋಗತಿಗೆ ಅನುಸಾರವಾಗಿ, ಹಾಡಿನ ರಾಗ, ತಾಳ ಇತ್ಯಾದಿಗೆ ಅನುಸಾರವಾಗಿ ವಿಲಕ್ಷಣವಾದ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಕೆಲವೊಂದು ಬಾರಿ ಅಲ್ಲಿ ಹೊಂದಬೇಕಲ್ಲ, ಅದು ಪಾದ ಪದ್ಮ ಅಂತೆಲ್ಲ ಪ್ರಯೋಗ ಮಾಡುವಾಗ ಯಾರೋ ಒಬ್ರು ಕೀಲಾಲ ಅಂತಂದ್ರೆ ಏನು ಅಂತ ನೋಡ್ಬೇಕು. ಕೀಲಾಲ ಅಂತ ಒಮ್ಮೆಲೆ ಯಾರ್ಯಾರು ಸಂಸ್ಕೃತ ಪಂಡಿತರಿಗೆ ಪ್ರಯೋಗ ಮಾಡಿದ್ರು ಕೂಡ ಕೀಲಾಲ ಅಂದ್ರೆ ಏನಂತ ಗೊತ್ತಾಗ್ಲಿಕ್ಕಿಲ್ಲ. ಕೀಲಾಲ ಅಂದ್ರೆ ನೀರು, ಕೀಲಾಲಜ ಅಂದ್ರೆ ನೀರಿನಲ್ಲಿ ಹುಟ್ಟಿದಂಥ ಕಮಲ, ಪಾದ ಕೀಲಾಲಜ ಅಂದ್ರೆ ಪಾದ ಕಮಲ ಅಂತ ಅರ್ಥ. ಇಂಥ ಅತಿ ಕಠಿಣವಾದಂಥ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ನೀರು ಅನ್ನೋ ಅರ್ಥದಲ್ಲಿ ನೀರ, ವನ ಅಂತ ಕೂಡ ಕೆಲವು ಬಾರಿ ನೀರಿಗಿದೆ, ಜೀವನಂ ಭುವನಂ ವನಂ ಅಂತ. ವನ ಅನ್ನೋ ಶಬ್ದವನ್ನು ಆದರೂ ನೀರಿನಲ್ಲಿ ಅನೇಕ ಬಾರಿ ಪ್ರಯೋಗ ಮಾಡ್ತಾರೆ, ಅದೆಲ್ಲ ಸುಲಭವಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಕೀಲಾಲ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡೋದು ಕಡಿಮೆ. ಪರ್ಯಾಯ ಪದಗಳು ಕೋಶದಲ್ಲಿರ್ಬೋದು, ಬಳಕೆ ಇರಬೇಕಲ್ಲ, ಆದರೆ ದಾಸರು ಅಂಥವನ್ನೆಲ್ಲ ಅನಾಯಾಸವಾಗಿ ಪ್ರಯೋಗ ಮಾಡ್ತಾರೆ. ಇದು ಕೀಲಾಲ ಪ್ರಯೋಗ ಮಾಡಿದ್ರು ಬೇರೆ ಯಾರೋ ಇನ್ನೊಬ್ಬರು ದಾಸರು. ಹೀಗೆ ಅವರು ವಿದ್ವತ್ತು, ಅವರ ಸ್ಫೂರ್ತಿ ಎಲ್ಲ ಎಷ್ಟಿರ್ತದೆ ಅಂತಂದ್ಬಿಟ್ಟಾಗಿ ಹೇಳಿದೆ ಅಷ್ಟೆ. ಹಾಗೆ ಆ ಪ್ರಾಸ ಮತ್ತು ಆ ಛಂದೋಗತಿ ಅದಕ್ಕನುಸಾರವಾಗಿ ನಾನಾ ಥರದ ಶಬ್ದಗಳನ್ನು ಬಳಕೆ ಮಾಡೋದ್ರಲ್ಲಿ ದಾಸರೆಲ್ಲರೂ ಕೂಡ ನಿಸ್ಸೀಮರು. ಹೀಗೆ ಜಗನ್ನಾಥದಾಸರು ಆ ಪಾಠ ಪ್ರವಚನದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಆಗ ಈ ಹರಿಕಥಾಮೃತ ಸಾರದ ಅನ್ನುವಂಥ ಗ್ರಂಥದ ಉದಯವು ಕೂಡ ಆಯಿತು. ಅದಕ್ಕಾಗಿ ಅವರು ವಾದಿರಾಜ ಸ್ವಾಮಿಗಳು ಮತ್ತು ವ್ಯಾಸರಾಜರು, ರಾಯರು ಇತ್ಯಾದಿಗಳೆಲ್ಲರ ಕರುಣೆಯಿಂದ ಇಂಥ ಒಂದು ಗ್ರಂಥದ ರಚನೆ ಆಗಿದೆ ಅಂತ ಕೆಲವು ಬಾರಿ ಅದನ್ನು ಸೂಚನೆ ಕೊಡ್ತಾರೆ.
ಅಂತ ಎಲ್ಲರ ಮಹನೀಯರ ಅನುಗ್ರಹ ಇದೆ. ಅನುಗ್ರಹದ ಮೂಲಕವಾಗಿ ನಾನಿದನ್ನು ರಚನೆ ಮಾಡಿದೆ. ತಿಮ್ಮಣ್ಣದಾಸರು ಮತ್ತು ದಾಮೋದರ ದಾಸರು ಅಂತ ಇಬ್ಬರು ಪುತ್ರರು ಕೂಡ ಅವರಿಗಿದ್ರಂತೆ. ತಾರುಣ್ಯದಲ್ಲಿ ಅವರು ಕಾಲವಶರಾದರು ಅಂತ ಒಂದು ಮಾಹಿತಿ ಸಿಗ್ತದೆ. ಹೀಗೆ ಶಿಷ್ಯ ವೃಂದದಲ್ಲಿ ಅನೇಕ ಜನ ಪ್ರಮುಖರಾದವರು, ಮಕ್ಕಳು, ಅವರೆಲ್ಲರ ವರ್ಣನೆ ಕೂಡ ನಾವು ಶ್ರವಣ ಮಾಡಿದ್ವಿ. ಮಾನ್ವಿ ತಾಲೂಕಿನ ದ್ಯಾಗವಾಟ ಅಂತ ಅವ್ರ ಊರು ಅಂತೆಲ್ಲ ಹೇಳಿದ್ವಿ. ಮುಂದೆ ಮಾನ್ವಿಯಲ್ಲೇ ಅವರು ಜನಿಸಿದ್ದಿರಬೇಕು. ಜಗನ್ನಾಥದಾಸರ ವಿಸ್ತಾರವಾದ ಜೀವನ ಚರಿತ್ರೆಯನ್ನು ನೋಡಿದಾಗ ಮತ್ತಷ್ಟು ಮಾಹಿತಿ ನಮಗೆ ಸಿಕ್ಕಿತ್ತು. ಆ ದಾಸರ ವಾಸಗೃಹ ಏನಿತ್ತು ಅದಕ್ಕೆ ಈಗ ದಾಸರ ಗುಡಿ ಅಂತ ಹೆಸರಿದೆ. ಅದು ದಾಸರ ಖ್ಯಾತವಾದಂಥ ಸನ್ನಿಧಿ. ಅಲ್ಲಿ ದಾಸರ ಸ್ಮಾರಕಗಳಿವೆ. ದಾಸರು ಪೂಜೆ ಮಾಡ್ತಿದ್ದಂಥ ವಿಗ್ರಹಗಳು ಮತ್ತು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ, ಪಾಠ ಪ್ರವಚನಕ್ಕೆ, ದಾಸ ಸಾಹಿತ್ಯದ ಪ್ರವಚನಕ್ಕೆ ಅವರು ಕೂತ್ಕೊಳ್ತಿದ್ದಂಥ ಒಂದು ಕಂಬ, ಅವರು ಉಪಯೋಗಿಸಿದ್ದಂಥ ಒಂದು ತಂಬೂರಿ ಮತ್ತು ಕೆಲವು ಕಲಾಕೃತಿಗಳು, ಅವರೇ ತಯಾರು ಮಾಡಿದಂಥ ಕೆಲವು ಕಲಾಕೃತಿಗಳು, ಚಿತ್ರಪಟಗಳು. ದಾಸ ದೊಡ್ಡ ಕಲಾವಿದ, ರಂಗೋಲಿನೂ ಹಾಕ್ತಿದ್ರು, ಚಿತ್ರನೂ ಬರೀತಿದ್ರು, ಸಂಗೀತನೂ ಹಾಡ್ತಿದ್ರು. ಮನೆತನದಲ್ಲೇ ಸಂಗೀತ ಬಂದಿತ್ತು. ಹೀಗೆ ಬಣ್ಣಗಳ ಮೂಲಕ, ರಂಗೋಲಿಗಳ ಮೂಲಕ, ಕುಂಚದ ಮೂಲಕ, ಕೊನೆಗೆ ಲೇಖನಿಯ ಮೂಲಕನೂ ಕೂಡ ಅವರು ಕಲೆಯನ್ನು ನಿರ್ಮಾಣ ಮಾಡಿದವರು. ಹೀಗೆ ಆ ಭಗವಂತನಿಗೆ ದೊಡ್ಡ ಸೇವೆಯನ್ನು ಅವರು ನಾನಾ ಮೂಲಕವಾಗಿ ಮಾಡಿದರು. ಸತ್ಯಬೋಧ ಸ್ವಾಮಿಗಳು ಈ ದಾಸರಿಗೆ ಕೊಟ್ಟಂಥ ಸತ್ಯಬೋಧ ಸ್ವಾಮಿಗಳ ಪಾದುಕೆಗಳು, ಒಂದು ಹೊರಗು ಮಣೆ ಅಂದರೆ ಹಿಂದೆ ಬೆನ್ನಿಗೆ ಆಧಾರವಾಗಿ ಕೊಡುವಂಥದ್ದು, ಮಂತ್ರಾಕ್ಷತೆಯ ತಟ್ಟೆ, ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನ್ ಪೂರ್ಣೆಯರು ಕೊಟ್ಟಂಥ ಒಂದು ದೊಡ್ಡ ಮೇಣೆ ದಾಸರ ಸಂಚಾರಕ್ಕಾಗಿದ್ದು. ದಿವಾನ್ ಪೂರ್ಣೆ ವಿಶೇಷವಾಗಿ ಇವರು ಸೇವೆ ಮಾಡಿದ್ದ ಅಂತೆಲ್ಲ ಬರ್ತದೆ. ಹೀಗೆ ಆ ಕಥೆ ಅದೆಲ್ಲ ಆ ಮಾನ್ವಿ ಅವರ ಗುಡಿಯಲ್ಲಿ ಇವತ್ತು ಕೂಡ ಉಪಲಬ್ಧ ಇದೆ ಅಂತ ಹೇಳ್ತಾರೆ. ಇತ್ತೀಚಿನ ತನಕ ಜಗನ್ನಾಥ ವಿಠಲ ಅಂತೇಳಿ ಶಿಲಾಫಲಕ ಇತ್ತಲ್ಲ, ಅದು ಕೂಡ ಅಲ್ಲಿ ಇತ್ತಂತೆ. ಕಾಲಕ್ರಮೇಣ ಕೆಲವೆಲ್ಲ ಲೋಪ ಆಗ್ತವೆ, ಕೆಲವು ಉಳಿದಿರ್ತವೆ. ದಾಸರು ನಾನಾ ಥರದ ಮಹಿಮೆಗಳನ್ನು ತೋರಿಸಿದ್ರು. ದುರಿತವನ ಕುಠಾರಿ ಅಂತ ಒಂದು ನರಸಿಂಹನ ಸುಳಾದಿಯನ್ನ ರಚನೆ ಮಾಡಿದ್ರಂತೆ. ಮಾಡಿ ಬಡವನೊಬ್ಬನನ್ನು ಶ್ರೀಮಂತನನ್ನಾಗಿ ಮಾಡ್ತಿದ್ರು. ಇದು ಅವರ ಖ್ಯಾತಿ. ಉಡುಪಿಗೆ ಹೋದಾಗ ಮೂಕನಾದವನಿಗೊಬ್ಬನಿಗೆ ಮಾತು ಬರ್ತಿದ್ರು. ಮೂಕನಾದವನಿಗೆ ಒಬ್ಬ ಯಾವನೋ ಪಂಡಿತ ಅಂತ ತಿಳ್ಕೊಂಡವನು ಪರೀಕ್ಷೆ ಮಾಡಿ ಪ್ರಯತ್ನ ಪಟ್ಟ, ಅವನನ್ನು ಮೂಕನನ್ನಾಗಿ ಮಾಡಿಬಿಟ್ರಂತೆ. ಇಂಥವೆಲ್ಲ ವಿಲಕ್ಷಣವಾದ ಮಹಿಮೆಗಳನ್ನು ತೋರಿಸಿದ್ರು. ಮಂತ್ರಾಲಯಕ್ಕೆ ಹೋಗಿ ವೃಂದಾವನದಲ್ಲಿದ್ದಂಥ ರಾಯರ ಜೊತೆಗೆ ನೇರವಾದಂಥ ಸಂಭಾಷಣೆಯನ್ನು ಮಾಡಿದರು. ಆಮೇಲೆ ಆ ದಿವಾನ್ ಪೂರ್ಣಯ್ಯನು ಇವರು ಶಿಷ್ಯರಾಗಿದ್ರಲ್ಲ, ಶಿಷ್ಯರಾಗಿದ್ದ ಪ್ರಯತ್ನಕ್ಕಾಗಿ ದಿವಾನ್ ಪೂರ್ಣಯ್ಯನಿಗೆ ಯಾವಾಗಲೂ ಒಂದು ಕುತೂಹಲ ಬಂದಿದ್ದಿರ್ಬೇಕು. ದಾಸರ ದೂರಗಾಮಿ ಶಕ್ತಿ, ಟೆಲಿಪತಿ ಶಕ್ತಿ ಎಲ್ಲ ಇರ್ತಾವಲ್ಲ, ದೂರದಲ್ಲಿದ್ದವ್ರ ಜೊತೆ ಸಂಭಾಷಣೆ ಮಾಡೋದು, ದೂರದಲ್ಲಿದ್ದವ್ರ ಜೊತೆ ಸಂಪರ್ಕ ಸಾಧಿಸೋದು, ಆ ಶಕ್ತಿಯನ್ನು ನೋಡಬೇಕು ಅಂತ ದಿವಾನ್ಗೆ ಏನಾದರೂ ಸ್ವಲ್ಪ ಕುತೂಹಲ ಬಂದಿದ್ದಿರಬೇಕು. ಇನ್ನು ಅಂತರಂಗದ ಭಕ್ತ ಅನ್ನೋ ಕಾರಣಕ್ಕಾಗಿ ದಿವಾನ್ ಪೂರ್ಣಯ್ಯನವರಿಗೆ ತಮ್ಮ ಯೋಗ ಸಿದ್ಧಿಯನ್ನು ತೋರಿಸಿದ್ರಂತೆ. ಅದೇನು ಮಾಡಿದ್ರಂದ್ರೆ, ರಂಗನಾಥನ ಚಿತ್ರ ರಚನೆ ಮಾಡಿ ಆ ಚಿತ್ರದ ಮೂಲಕ ದೂರದಲ್ಲೆಲ್ಲೋ ನಡೆದಂಥ ಕೆಲವು ಸಂಗತಿಗಳನ್ನು ಇಲ್ಲೇ ಕಂಡ್ರಂತೆ ಅಂತ ಇಲ್ಲಿ ಅಸ್ಪಷ್ಟವಾಗಿ ಕಾಣಿಸ್ತದೆ. ಚರಿತ್ರೆಯನ್ನು ನೋಡಿದ್ರೆ ನಮಗೆ ವಿಶೇಷವಾಗಿ ಅದ್ರ ಬಗ್ಗೆ ತಿಳಿಯುತ್ತದೆ. ಮುಂದೆ ಶಿಷ್ಯರಾದಂತಹ ಜನಾರ್ದನ ವಿಠಲ ದಾಸರ ಅಪಮೃತ್ಯು ಏನು ಬಂದಿತ್ತು ಅದನ್ನು ಪರಿಹಾರ ಮಾಡಿದ್ದು ಅನೇಕ ಮಹಿಮೆಗಳಿವೆ. ಆ ದಾಸ ದೀಕ್ಷೆ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಒಂದು ಮಾನವೀಯ ಒಂದು ಪ್ರದೇಶದಲ್ಲಿ ಕಡದಿನಿ ದೇಸಾಯಿ ಅಂತ ಅವ್ರದ್ದೊಬ್ಬರು ಮನೆ, ಅಲ್ಲಿ ಒಬ್ಬ ಬ್ರಹ್ಮರಾಕ್ಷಸ ಇದ್ದಂತೆ. ಅಲ್ಲಿದ್ದಂಥ ಬ್ರಹ್ಮರಾಕ್ಷಸವನ್ನ ಇವರು ಓಡಿಸಿದ್ರು. ಮೊದಲಿಂದ ಅಲ್ಲಿದ್ದ ರಾಕ್ಷಸವನ್ನು ಓಡಿಸಿ ಅಲ್ಲಿ ಪಾಠ ಪ್ರವಚನ ಎಲ್ಲ ಮಾಡಿ ಆ ಬ್ರಹ್ಮರಾಕ್ಷಸನ ಹಾವಳಿ ಮತ್ತೆ ಅಲ್ಲಿ ಬರದಂತೆ ಮಾಡಿದರು. ಆ ಮನೆಯೇ ಜಗನ್ನಾಥದಾಸರ ಗುಡಿ ಅಂತ ಅನಿಸ್ಕೊಂಡಿತ್ತು. ಸಾಮಾನ್ಯರಲ್ಲ ಅವರು, ದೊಡ್ಡ ಪ್ರಮಾಣದ ಸಂಪತ್ತೇ ಇತ್ತು ಅವರಿಗೆ. ಆ ಕಾಲಕ್ಕೆ ವರ್ಷಕ್ಕೆ 3,000 ವರಹ, 3,000 ವರಹ ಅಂದರೆ ಹೆಚ್ಚು ಕಡಿಮೆ ರೂಪಾಯಿಕ್ಕಿಂತ ಸ್ವಲ್ಪ ದೊಡ್ಡದು ಅಂತ 3,000 ವರಹ ವರಮಾನ ಬರ್ತಿದ್ದಂಥ 7 ಗ್ರಾಮಗಳ ಜಾಗೀರಿತ್ತು ಅವರಿಗೆ. ದೊಡ್ಡ ಜಾಗೀರದಾರಾಗಿದ್ರು ಅವರು. ಅವರಲ್ಲಿ ಆ ಜಮೀನುಗಳ ಪೈಕಿ ಎಷ್ಟೋ ಜಮೀನುಗಳನ್ನ ವಿದ್ವಾಂಸರಿಗೆ, ದೇವಾಲಯಗಳಿಗೆ, ರಾಯರ ವೃಂದಾವನಕ್ಕೆ ಅವರೇ ದಾನವಾಗಿ ಕೊಟ್ಟುಬಿಟ್ಟಿದ್ರಂತೆ ವಿರಕ್ತರಾಗಿ. ಹೀಗೆ ಅನೇಕ ಜಮೀನುಗಳನ್ನ ಸಂಪತ್ತನ್ನು ದಾನ ಮಾಡಿದ್ರು.
ಇನ್ನೂ ಕೆಲವು ಜಮೀನುಗಳು ಹಾಗೇ ಇವೆ. ಆ ಜಮೀನಿನ ಆದಾಯದಿಂದ ಪ್ರತಿ ವರ್ಷ ಆ ದಾಸರ ಆರಾಧನಾ, ದಾಸರ ಕಾರ್ಯಕ್ರಮಗಳು ಏನು ನಡಿಬೇಕು ಅವೆಲ್ಲ ಇವತ್ತು ಕೂಡ ನಡೀತವೆ ಅಂತ ಹೀಗೆಂದು ಹೇಳೋದಿದೆ. ಹೀಗೆ ಆ ಮಾನವೀಯ ಸುತ್ತಮುತ್ತಲಿರುವಂಥ ಜನ ಏನಿದ್ದಾರೆ ಅವರು ದಾಸರ ಸೇವೆ ಮಾಡೋದು, ದಾಸರಿಗೆ ನಡ್ಕೊಳ್ಳೋದನ್ನ ಇವತ್ತು ಕೂಡ ಮಾಡ್ತಾರೆ. ಅದು ಆ ದಾಸರು ಆ ಜನಮಾನಸದ ಮೇಲೆ ಬೀರಿದಂಥ ಅದ್ಭುತವಾದ ಒಂದು ಪ್ರಭಾವ ಏನಿದೆ, ಆ ಪ್ರಭಾವಕ್ಕದು ನಿದರ್ಶನ ಅಂತ ಹೀಗೆ ಅದನ್ನು ಭಾವಿಸಬೇಕು. ಎಷ್ಟು ಕೃತಿಗಳನ್ನು ಅವರು ಒಟ್ಟು ರಚನೆ ಮಾಡಿದರು? ಸುಮಾರು 195 ಹಾಡುಗಳು, 2 ಉಗಾಭೋಗ, 2 ಸುಳಾದಿ, 413 ತತ್ವ ಸುವಾಲಿಗಳು ಮತ್ತು ಹರಿಕಥಾಮೃತಸಾರ. ಇದು 988 ಶ್ಲೋಕಗಳಿಂದ ಹಾಡುಗಳಿಂದ ಕೂಡಿದಂಥ ಭಾಮಿನಿ ಷಟ್ಪದಿಂದ ಕೂಡಿದಂಥ ಅದ್ಭುತವಾದಂಥ ಗ್ರಂಥ. ಇದು ಅವರ ಹೆಸರಲ್ಲಿ ಇವತ್ತು ಉಪಲಬ್ಧ ಇದೆ. ಇನ್ನೂ ಹೆಚ್ಚು ರಚನೆ ಮಾಡಿರಬಹುದು, ನಾವೆಷ್ಟನ್ನು ಕಳ್ಕೊಂಡಿದ್ದೇವೆ, ಇಷ್ಟನ್ನು ಉಳಿಸ್ಕೊಂಡಿದ್ದೇವೆ. ಹರಿದಾಸ ದೀಕ್ಷೆ ತಗೊಳ್ಳೋದಕ್ಕಿಂತ ಮೊದಲು ಕೂಡ ಅವರು ಕೆಲವು ಶ್ಲೋಕಗಳನ್ನ, ವರದೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡಿ, ಸತ್ಯಬೋಧ ಸ್ವಾಮಿಗಳನ್ನು ಸ್ತೋತ್ರ ಮಾಡಿ ಕೆಲವು ರಚನೆಗಳನ್ನು ಕೂಡ ಅವರು ಮಾಡಿದ್ರು. ಶ್ರೀಪಾದರಾಜರ ಮಧ್ವನಾಮ ಅಂತ ಏನಿದೆಯಲ್ಲ, ಆ ಮಧ್ವನಾಮಕ್ಕೆ ಇವರೊಂದು ಫಲಶ್ರುತಿಯನ್ನು ರಚನೆ ಮಾಡಿದ್ದಾರೆ ಕನ್ನಡದಲ್ಲಿ. ಗುರುಸ್ತುತಿ, ದೇವತಾಸ್ತುತಿ, ಪರಮಾತ್ಮ ಸ್ತುತಿ, ತೀರ್ಥಕ್ಷೇತ್ರಗಳ ವರ್ಣನ, ಹೀಗೆ ಅನೇಕ ಕೀರ್ತನೆಗಳನ್ನ ಆ ದಾಸರು ತಮ್ಮ ಹಿಂದೆ ಬಿಟ್ಟು ಹೋಗಿದ್ದಾರೆ. ಪರಮಾತ್ಮನ ಮೂಲ ರೂಪಗಳು, ನರಸಿಂಹನ ಅವತಾರ ರೂಪಗಳು, ವೆಂಕಟೇಶಾದಿ ಕ್ಷೇತ್ರಗಳ ಭಗವಂತನ ರೂಪಗಳು, ಅದನ್ನೆಲ್ಲ ನಾವು ವಿಶೇಷವಾಗಿ ಅವರ ಕೃತಿಗಳಲ್ಲಿ ಕಾಣಬಹುದು. ಮಹಾಲಕ್ಷ್ಮಿ, ಬ್ರಹ್ಮ, ವಾಯು, ಸರಸ್ವತಿ, ಗರುಡ, ಶೇಷ, ರುದ್ರ ಮೊದಲಾದಂಥ ದೇವತೆಗಳನ್ನೆಲ್ಲ ಕುರಿತು ವಿಸ್ತಾರವಾದಂಥ ಪ್ರಬಂಧ ಆ ದಾಸರ ಹೆಸರಿನಲ್ಲಿ ಇವತ್ತು ನಮಗೆ ಉಪಲಬ್ಧ ಆಗಿದೆ. ದೇವತಾಪಾದನ ಸ್ತೋತ್ರಗಳು, ಅವತಾರ ಆವೇಶಾದಿಗಳ ವರ್ಣನೆ, ಮಠದ ಗುರು ಪರಂಪರೆಯನ್ನು ವರ್ಣನೆ ಮಾಡುವಂಥ ಸ್ತೋತ್ರಗಳು, ಮಧ್ವಾಚಾರ್ಯರು, ಜಯತೀರ್ಥರು, ವಾದಿರಾಜರು ಮತ್ತು ಕೃಷ್ಣದ್ವೈಪಾಯನ ತೀರ್ಥರು, ರಾಯರು, ವರದೇಂದ್ರರು, ಸತ್ಯಬೋಧರು, ಭುವನೇಂದ್ರರು, ವಸುಧೇಂದ್ರರು, ಸತ್ಯವರ ತೀರ್ಥರು ಇವರನ್ನೆಲ್ಲ ಕುರಿತು ಸ್ತೋತ್ರ ಮಾಡಿದ್ದಿದೆ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಮತ್ತು ನರಸಿಂಹದಾಸರುಗಳನ್ನು ಸ್ತೋತ್ರ ಮಾಡುವಂಥ ಕೃತಿಗಳು ಕೂಡ ದಾಸರ ರಚನೆ ಅನ್ನುವ ಹೆಸರಿನಲ್ಲಿ ಉಪಲಬ್ಧ ಇವೆ. ವರದಾನವಿ, ಕೃಷ್ಣವೇಣಿ, ಯಮುನಾ, ಭಾಗೀರಥಿ, ಕಾವೇರಿ, ಸ್ವಾಮಿ ಪುಷ್ಕರಣಿ ಮತ್ತು ಉಡುಪಿಯ ಮಧ್ವ ಸರೋವರ ಇತ್ಯಾದಿ ತೀರ್ಥಗಳ ಮಹಿಮೆಯನ್ನು ಕೂಡ ಅವರು ವರ್ಣನೆ ಮಾಡಿದ್ದು ಕಂಡು ಬರ್ತದೆ. ಮತ್ತು ನದಿ ಸರೋವರಗಳ ತಾರತಮ್ಯವನ್ನು ತಿಳಿಸುವಂಥ ಒಂದು ಸ್ತೋತ್ರ, ಅದನ್ನು ಕೂಡ ನಾವು ಅವರ ಹೆಸರಿನಲ್ಲಿ ಕಾಣ್ತೇವೆ. ಹೀಗೆ ಅನೇಕ ಥರದ ಸ್ತೋತ್ರಗಳನ್ನ ಅವರು ರಚನೆ ಮಾಡಿದ್ದಾರೆ. ಯಾವುದೇ ಸ್ತೋತ್ರವನ್ನು ಅವರು ರಚನೆ ಮಾಡಿದಾಗ ಅಥವಾ ಯಾವುದೇ ಪದವನ್ನು ಅವರು ರಚನೆ ಮಾಡಿದಾಗ ಅಲ್ಲಿ ವ್ಯಾಸ ಸಾಹಿತ್ಯವನ್ನ ಮತ್ತು ತತ್ವಗಳನ್ನ ಅದ್ಭುತವಾದಂಥ ರೀತಿಯಲ್ಲಿ ಜನಮಾನಸಕ್ಕೆ ಮುಟ್ಟುವಂಥ ರೀತಿಯಲ್ಲಿ ಅಲ್ಲಿ ತುಂಬಿರ್ತಾರೆ. ವೆಂಕಟಾಚಲ ವಾಸ ನಿನ್ನ ಸೇವಾನುಸೇವಕರ ದಾಸಾನುದಾಸ ಎನಿಸಿ ಜೀವಿಸಿರುವ ನರಗೆ ಯಾಕೆ ಆಯಾಸ? ನಿನ್ನ ದಾಸನ ದಾಸ ಅಂತ ಅನ್ಸ್ಕೊಂಡು ಈ ಜೀವ ಒಬ್ಬ ಭಕ್ತ ಬದುಕಿದ್ರೆ ಅವನಿಗೆ ಈ ಜೀವನದಲ್ಲಿ ಭಯವೂ ಇಲ್ಲ, ಆಯಾಸವೂ ಇಲ್ಲ, ಸುಖವಾಗಿ ಬದುಕ್ತಾನಾತ. ಶ್ರೀವರನೇ ಕೊಡು ಯಮಗೆ ಲೇಸ, ನಮಗೆ ಒಳ್ಳೇದು ಮಾಡುವಂತಿಗೆಲ್ಲ ಆ ಭಗವಂತನನ್ನು ಅವರು ಪ್ರಾರ್ಥನೆ ಮಾಡ್ತಾರೆ. ಅವರು ಈ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದ್ರಲ್ಲ, ಹರಿಕಥಾಮೃತ ಸಾರವಂತಾನೆ ಅಣು ಹರಿಕಥಾಮೃತ ಸಾರ ಅಂತ ಒಂದು ರಚನೆ ಮಾಡಿದ್ರಂತೆ. ಅಣು ಹರಿಕಥಾಮೃತ ಸಾರ ಅಂತ ಅನಿಸ್ಕೊಂಡಿರ್ತದ್ದು. ಅದು ಹೇಗೆಂದ್ರೆ ಪ್ರಸಿದ್ಧವಾದಂಥ ಹಾಡೇ ಇದೆ. ಈ ಸಂದರ್ಭದಲ್ಲಿ ಪ್ರಸಿದ್ಧವಾದಂತಹ ಹಾಡನ್ನ ನನಗೆ ಗೊತ್ತಿದ್ರೆ ಹೇಳಬೇಕಂತ ಪ್ರಯತ್ನ ಪಟ್ಟೆ. ನನ್ನ ಸಂಗ್ರಹದಲ್ಲಿದ್ದಂಥ ಪುಸ್ತಕದಲ್ಲಿ ಅದು ಸಿಗಲಿಲ್ಲ. ಫಲವಿದು ಬಾಳ್ದುದಕ್ಕೆ ಅಂತ ಒಂದು ಹಾಡು, ಅವ್ರದ್ದು ಪ್ರಖ್ಯಾತವಾದಂಥ ಹಾಡು. ಮನುಷ್ಯ ಬದುಕಿದ್ರೆ ಹೀಗೆ ಬದುಕಬೇಕು, ಇಂತಿಂಥದನ್ನು ಜೀವನದಲ್ಲಿ ಆತ ಮಾಡಬೇಕು, ಇಂತಿಂಥದನ್ನು ಕಾಣಬೇಕು, ಇಂತಿಂಥವ್ರನ್ನ ಸೇವಿಸಬೇಕು, ಬಾಳ್ದುದಕ್ಕೆ ಈ ಜೀವನಕ್ಕೆ ಬಾಳಿದ್ದಕ್ಕೆ ಇದು ಫಲ ಅಂತ ಅವರು ಆ ಒಂದು ಹಾಡಿನಲ್ಲಿ ಬಾಳಿನ ಮಹತ್ವವನ್ನೆಲ್ಲ ತುಂಬಿದ್ದಾರೆ. ನಮ್ಮ ಜೀವನದ ಬಗ್ಗೆ ನಾವು ಹೊಂದಬೇಕಾದಂಥ ದೃಷ್ಟಿಕೋನವನ್ನ ಅದು ತೋರಿಸ್ತದಂತೆ. ಒಂದು ರೀತಿ ಅದನ್ನು ಹರಿಕಥಾಮೃತ ಸಾರ ಅಂತ ಅನ್ಬೋದಂತೆ. ಅಂತ ಅದ್ಭುತವಾದ ಸಾಹಿತ್ಯ ಎಲ್ಲ ಅದು. ರಂಗಾನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿತ್ತು ಕಾಯೋ ಕರುಣಾಸಾಗರ ಅಂತ ಈ ಹಾಡು ಕೂಡ ಅದು ದಾಸರ ರಚನೆ ಆಗಿದೆ.
ಸಾರ್ಥಕವಾಗಿ ಕಾಲ ಕಳೆಯಬೇಕು, ವ್ಯರ್ಥವಾಗಿ ಕಾಲ ಕಳೆಯಬೇಡಿ. ಕೀರ್ತಿಸದೆ ಕುವಾರ್ತೆಯಿಂದ ಕೆಟ್ಟ ಮಾತುಗಳನ್ನು ಆಡಿ ವ್ಯರ್ಥವಾಗಿ ಕಾಲ ಕಳೆಯಬೇಡಿ ಅಂತ ಜನರಿಗೆ ಅವರು ಚುಚ್ಚಿದ್ದಾರೆ. ಅದರಲ್ಲಿ ನಾನಾ ತತ್ವಗಳನ್ನೆಲ್ಲ ಅವರು ಸಂಗ್ರಹ ಮಾಡಿರ್ತಾರೆ. ಮನುಷ್ಯ ಮಾಡುವಂಥ ಎಲ್ಲ ಪಾಪಗಳನ್ನು ಅವ್ರ ಕಡೆ ಪಟ್ಟಿ ಮಾಡ್ತಾರಂತೆ. ಇದನ್ನೆಲ್ಲ ಹಾಡಬೇಕು ನಾವು. ಅದೇ ಹಾಡುಗಳನ್ನು ಈ ಭಜನಾದಲ್ಲಿ ಹಾಡುವ ಬದಲಾಗಿ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು, ಅತಿ ದೊಡ್ಡ ಪಾಪಿ ನಾನು, ಎಲ್ಲಾ ಪಾಪಗಳನ್ನು ಮಾಡಿಬಿಟ್ಟಿದ್ದೇನೆ ಅಂತ ದಾಸರು ಹೇಳ್ತಾರೆ. ಇದು ಗತಿಯಾಗುವುದನಿಗೆ ಶ್ರೀಪತಿಯ ಕೇಳುವ ಅಂತ ದಾಸರು ಆ ಭಗವಂತನ ಸ್ತೋತ್ರ ಮಾಡಿದ್ರು. ಶ್ರೀಮಧ್ವ ಚಿತ್ತ ಮಂದಿರನೇ ನಿನ್ನಯ ಚರಣ ತಾಮರಸ ನೆರೆ ನಂಬಿದೆ. ನೋಡಿ, ಚರಣ ತಾಮರಸ, ಏನ್ ತಾಮರಸ ಅಂದ್ರೆ ಕಮಲ. ಸಂಕೇರುಹಂ ತಾಮರಸಂ ತಾರಸಂ ತರಸೀರುಹಂ, ಎಲ್ಲ ಅಮರಕೋಶ ಎಲ್ಲ ಬಾಯ್ಪಾಠವೇ ಅವರಿಗೆ. ಹಾಗಾಗಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಯಾವುದೇ ಶಬ್ದನೂ ಪ್ರಯೋಗ ಮಾಡ್ತಾರೆ. ಚರಣ ತಾಮರಸ, ಚರಣ ಅನ್ನಲ್ಲಿ ರ ಇದೆ, ತಾಮರಸ, ಚರಣ ಕಮಲ ಅನ್ನಲಿಲ್ಲ, ಕಮಲ ಅನ್ನಲ್ಲಿ ರ ಇಲ್ಲ, ಹಾಗಾಗಿ ತಾಮರಸ ಪ್ರಯೋಗ ಮಾಡ್ತಾರೆ. ಹೀಗೆ ಸಾಧಕನನ್ನ ಆತ್ಮವಿಮರ್ಶೆಗೆ ಒಡ್ಡುವಂತಹ ಅನೇಕ ಕೃತಿಗಳು ಅವ್ರದ್ದೆಲ್ಲ. ಇನ್ನು ಇದೊಂದು ಈ ಲೌಕಿಕದಲ್ಲಿ ಬಿದ್ದ ನರಳಾಡ್ತಿರ್ತಾರಲ್ಲ ಜನ, ಅವ್ರನ್ನ ನೋಡಿ ದಾಸರಿಗೆ ಅವತ್ತು ಕೂಡ ಒಂದು ನಗೆಯು ಬರುತ್ತದೆ ನನಗೆ ಅಂತ ಪುರಂದರದಾಸರು ಹಾಡಿದ್ರಲ್ಲ, ಹಾಗೆ ಇದು ಕೂಡ. ಸಾಕಲ್ಯದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ವಾಕಳಹಾಲಲ್ಲಿ ಮಾಡದೆ ನಾಕೆಂಟು ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲು ಇದೆ. ಮನೆಯಲ್ಲಿ ಆಕಳ ಕಟ್ಟಿ ಆ ಆಕಳ ಹಾಲಿನಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಅದನ್ನು ಕುಡಿದು ಹೊಟ್ಟೆ ಪವಿತ್ರ ಮಾಡ್ಕೊಳ್ರು ಅಂದ್ರೆ, ಮನೆಯಲ್ಲಿ 4-8 ನಾಯಿಗಳನ್ನು ಸಾಕಿ ನಾಯಿಗಳಿಗೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿ ಆ ನಾಯಿಗಳಿಗೆ ಹಾಲು ಹಾಕ್ತಿರಲ್ಲ, ನಾಯಿಗಳಿಗೆ ಮುದ್ದು ಮಾಡಿದ್ದಿಲ್ಲ ಕಾಣಕ್ಕೆ ಇರ್ತಿರಲ್ಲ ಅಂತ ಈಗಿನ ಕಾಲದಲ್ಲ ಆಗಿನ ಕಾಲದಲ್ಲೂ ಇದ್ದ ಅಂತವ್ರು. ಈ ಹಾಡುಗಳನ್ನ ಹಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಹೇಳೋದೇನಂದ್ರೆ, ನಮಗೆ ಧಾಟಿ ಗೊತ್ತಿಲ್ಲಲ್ಲ ಅಂತ ವಿಚಾರ ಮಾಡಬೇಡಿ. ನಿಮಗೆ ಧಾಟಿ ಬೇಕಾಗಿಲ್ಲ. ಇದು ಸಂಗೀತ ಕಚೇರಿ ಅಲ್ಲ. ಗುರುವಾರ ದಿವಸ ನಡೆಯುವಂಥ ಭಜನಾ ಏನಿದೆ ಸಂಗೀತ ಕಚೇರಿ ಅಲ್ಲ ಅದು. ಅದಕ್ಕೆ ತಾಳ ಬೇಕಾಗಿಲ್ಲ. ಅದು ತಾಳನೋ ಹರಿತಾಳನೋ ಅಂತ ಏನೇನು ಮಾತಿದೆಯಲ್ಲ, ತಾಳ ರಾಗ ಇಲ್ಲದೆ ಸಂಗೀತವನ್ನು ಭಗವಂತ ಸಹಿಸೋದಿಲ್ಲ ಅಂತಿದೆಯಲ್ಲ, ಹಾಗಲ್ಲ. ನಿಮಗೆ ತಾಳ ರಾಗ ಗೊತ್ತಿದ್ರೆ ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಭಕ್ತಿ ಇದ್ರೆ ಮುಗಿದು ಹೋಯ್ತು. ಹೇಗಿದೆಯೋ ಹಾಗೆ ಹಾಡಿ. ದಾಸರ ಪುಸ್ತಕ ಹಾಡಿದ ಪುಸ್ತಕಗಳು ಅಂತಂದ್ರು ಅದು ಹೇಗಿದೆಯೋ ಹಾಗೆ ಹಾಡಿದ್ರೆ ಸಾಕು. ಮನುಷ್ಯನ ಮನಸ್ಸನ್ನು ಸುತ್ತುವಂಥ ಹಾಡುಗಳನ್ನ ಅಷ್ಟು ಹಾಡಿದ್ರೆ ಸಾಕು. ಹೀಗೆ ಸಾಕಲ್ಯದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ವಾಕಳ ಹಾಲಲ್ಲಿ ಮಾಡದೆ 4-8 ನಾಯಿಗಳ ಸಾಕಿ ಮನೆಯೊಳು ಬದುಕಬೇಕೆಂದು ಹಾಲು ಹೊಯ್ದೆ ಅಂತ ಇಂಥದೊಂದು ಹಾಡು. ಕಾಕು ಬುದ್ಧಿಗಳಿಂದ ಗುಡುಗುಡಿ ನಸಿಪುಡಿಯ ಹಾಕಿ ಭಂಗಿಯ ಸೇರಿದೆ. ದೊಡ್ಡ ದೊಡ್ಡ ಶ್ರೀಮಂತ ಆಗಿನ ಕಾಲಕ್ಕೂ ಇದ್ರು. ಆರಾಮವಾಗಿ ಮನೆಯ ದಿವಾನ್ ಖಾನೆ ಕುತ್ಕೊಂಡು ಭಂಗಿ ಸೇರ್ತಾ ಕೂತಿರ್ತಿದ್ರು. ಲೋಕನಿಂದಕನಾಗಿ ಪಾಪಕ್ಕೆ ಕೈ ಹಚ್ಚಿ ಅನೇಕ ಜೂಜುಗಳಾಡಿದೆ ಬಿಡದೆ. ನಿತ್ಯ ಜೂಜಾಟ ಆಡಿ ಇದ್ದು ಸಂಪತ್ತನ್ನು ಹಾಳು ಮಾಡ್ಕೊಂಡಿ ಅಂತ ದಾಸರು ಆ ಜನರನ್ನ ಎಚ್ಚರಿಸ್ತಾರೆ. ಯಾರು ಎಚ್ಚರ ಆದರೂ ಇಲ್ದಿದ್ದವ್ರು ಇಲ್ಲ. ಎರಡೇ ನುಡಿಯಿದೆ. ಇಂಥವನ್ನ ಅಳವಡಿಸ್ಕೊಳ್ಳಿ ಅನ್ನೋಂತ ಹೇಳಿದೆ. ಇದನ್ನೆಲ್ಲ ಸಂಗ್ರಹ ಮಾಡ್ಬೇಕಂತ ಪ್ರಯತ್ನ ಪಟ್ಟೆ. ಆದರೆ ದಾಸರ ಸಾಹಿತ್ಯಕ್ಕೆ ಹೆಚ್ಚಾಗಿ ನಾನು ಕೈ ಹಾಕಿದ್ದಿಲ್ಲ, ಎಲ್ಲಿ ಪ್ರವಚನ ಮಾಡಿದ್ದಿಲ್ಲ ಅನ್ನೋ ಕಾರಣಕ್ಕಾಗಿ ಹೆಚ್ಚು ಪುಸ್ತಕ ಇಲ್ಲ. ಇದ್ದು ಕೆಲವು ಪುಸ್ತಕಗಳು ಹಾಡು ಎಲ್ಲಿ ಅಂತ ಗೊತ್ತಿಲ್ಲ. ಕಟಗೇರಿ ದಾಸರು ಹಾಡಿದ್ದೆ ಅದನ್ನ ಅಳವಡಿಸ್ಕೊಳ್ರಿ. ನೀವು ಧಾಟಿ ಬರದೇ ಇದ್ರೂ ತೊಂದರೆ ಇಲ್ಲ, ರಾಗ ಬರದೇ ಇದ್ರೂ ತೊಂದರೆ ಇಲ್ಲ. ಇದ್ದರೂ ಹೇಗಿದೆಯೋ ಹಾಗೆ ಹಾಡಿದ್ರೆ ಸಾಕು. ಯಾರ ಕಂಠ ಸಿರಿವಂತ ಕಂಠ ಆಗಿರ್ಬೇಕಾಗಿಲ್ಲ. ಯಾವ ಧ್ವನಿಯಲ್ಲಿ ಹಾಡ್ಲಿಕ್ಕೆ ಬರ್ತದೋ ಅಷ್ಟು ಧ್ವನಿಯಲ್ಲಿ ಹಾಡಿದ್ರೆ ಸಾಕು. ಶ್ರೀಧರ್ಮಗಳ ವಿಧಿ ನಿಷೇಧಗಳನ್ನ ಸ್ತೋತ್ರ ಮಾಡುವಂತ ಒಂದು ಹಾಡಿದಂತೆ. ಅದು ಸಾರಿದ ಡಂಗುರ ಯಮನು ಪಾಪಿ ನಾರಿಯರನ್ನು ನೆಳೆತಂದು ನರಕದೊಳಿಡಿದೆಂದು. ಯಮ ತಾನು ದೂತರಿಗೆ ಹೇಳಿದಂತೆ, ಪಾಪಿಷ್ಠರಾದಂಥ ಸ್ತ್ರೀಯರನ್ನು ಎಳ್ಕೊಂಡು ಬನ್ನಿ, ನರಕಕ್ಕೆ ಹಾಕಿ ಅವರನ್ನ ಅಂತ ಹೇಳಿ. ಹೀಗೆ ಎಂಥ ಪಾಪಿಷ್ಠ ಸ್ತ್ರೀಯರು, ಏನು ಪಾಪ ಮಾಡಿದವರು ಅಲ್ಲೊಂದು ಬಹುಶಃ ಅವ್ರದ್ದು ಪಟ್ಟಿ ಮಾಡಿದ್ದಿರ್ಬೇಕು. ಭಗವಂತನ ಬೇಡುವಂಥ ಸ್ತೋತ್ರ. ಕರುಣಿಸೆನಗಿನಿತು ಕರುಣಾಳು ನಿನ್ನ ಕರುಣಾಬ್ಜ ಭಕುತಿ ವಿಷಯದಲ್ಲಿ ವಿರಕ್ತಿ ಕೊಡು, ನಿನ್ನ ಪಾದ ಕಮಲಗಳಲ್ಲಿ ಭಕ್ತಿ ಕೊಡುವಂತ ಅದನ್ನು ಕೇಳಿತು. ಇದನ್ನೇ ಪಾಲಿಸು ನನಗೆ ದೇವ, ಇದನ್ನೇ ಪಾಲಿಸು ಜನ್ಮ ಜನ್ಮಗಳಲ್ಲೂ. ಮತ್ತೇನು ಬೇಡ ನನಗೆ, ಮುಂದಿನ ಯಾವ ಜನ್ಮ ಬಂದರೂ ಇಷ್ಟನ್ನು ಕೊಡು ಸಾಕು. ಹರಿದಾಸರ ಲಕ್ಷಣಗಳನ್ನು ಹೇಳುವಂಥ ಕೆಲವು ಹಾಡುಗಳಂತೆ. ಅದ್ಯಾವುದಂದ್ರೆ, ಹರಿದಾಸರಿಗೆ ಒಬ್ಬರ ಪರಿವೇ ಆತಕ್ಕೆ, ಯಾವ್ದಾದ್ರು ಹಂಗೆ ಆತಕ್ಕೆ ನಿಮಗೆ ದಾಸರಾದರೆ.
ಅದು ಅನೇಕ ಹಾಡುಗಳಂತ ಕೇಳ್ತೇವೆ. ನಾನೇಕೆ ಬಡವನೋ ನಾನೇಕೆ ಪರದೇಶಿ ಶ್ರೀನಿಧೆ ಹರಿಯನಿಗೆ ನೀನಿರುವ ತನಕ ಅಂತ. ದಾಸರಿಗುಂಟೆ ಭಯಶೂಕ ಆವ ಭಯವಿಲ್ಲವೋ ಯಾವ ಭಯವಿಲ್ಲ ಆವ ಭಯವಿಲ್ಲ ಪರಾವರೇಶನ ಸಕಲ ಸಾವಿಲಿ ಚಿಂತಿಸುವ ಭಾವಜ್ಞ ಜನರಿಗಿನ್ನೂ ಸಂತರೆನ್ನಬಹುದು ಸಜ್ಜನನಂ ವರ್ಣ ಇಂಥ ಗುಣಗಳಿಂದ ಯುಕ್ತರಾಗಿಪ್ಪರ ಅಂತ ಅನೇಕ ಕೃತಿಗಳವ್ರದ್ದು. ವೈಕುಂಠವನ್ನು ವರ್ಣನೆ ಮಾಡುವಂತಹ ಒಂದು ಕೃತಿನೂ ಇದೆಯಂತೆ. ಎಂಥದ್ದು ವೈಕುಂಠವೆಂಥದ್ದು ಸಾಧಕ ಜೀವನದ ಪರಿಯನ್ನ ಸ್ತೋತ್ರ ಮಾಡುವಂಥದ್ದು. ಸಾಧಕ ಅಲ್ಲದೆ ಇದ್ದಂಥವರು ಮತ್ತೆ ಐಹಿಕ ಜೀವನದಲ್ಲಿ ಯಾರು ಮಗ್ನರಾಗಿರ್ತಾರೆ ಅವರನ್ನು ನಿಂದನೆ ಮಾಡುವಂತಹ ಹಾಡುಗಳು ಇವೆ. ಸಾಧಕರನ್ನ ಜೀವನವನ್ನು ಮಹತ್ವವನ್ನು ತೋರಿಸುವಂತಹ ಹಾಡುಗಳು ಕೂಡ ಇವೆ ಅಂತೆ. ಇನಿತೆಂದು ಶಾಸ್ತ್ರ ಹೇಳುವವು ಪುನಃ ಪುನಃ ಭಗವತ್ ಪ್ರಾಪ್ತಿ ಬೇಕೆಂಬುವವರಿಗೆ ಮನವೇ ಮರೆಯರೇನು ಹರಿಯ ವ್ಯಾಪ್ತ ಪೂಜೆಯ ಬಗೆ ಅರುಹುವ ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ. ಗೊತ್ತಿದ್ರೆ ಅತಿ ಸುಲಭ ಭಗವಂತನ ಪೂಜೆ, ಅದೇನು ಮಾಡೋದು ಬಹಳ ಕಷ್ಟ ಅಲ್ಲ ಅಂತ. ಹೀಗೆ ಹರಿಕಥಾಮೃತದಲ್ಲಿ ಬೇಕಾದಷ್ಟು ತುಂಬಿದ್ದಲ್ಲದೆ ಎಲ್ಲಾ ಹೂರ್ಣವನ್ನು ಅಲ್ಲಿ ತುಂಬಿದ್ದಲ್ಲದೆ ಮತ್ತು ಬೇಕಾದಷ್ಟು ಹಾಡುಗಳನ್ನು ಅವರು ರಚನೆ ಮಾಡಿದ್ದಾರೆ. ನಿನ್ನವರ ಧರ್ಮ ವಿಹಿತವಾಗುವುದು ಮತ್ತನ್ಯರಾಚರಿಸಿ ಧರ್ಮ ಅಧರ್ಮ ಅಂತ. ಹೀಗೆ ಭಗವಂತನೇ ನಿನ್ನ ಭಕ್ತರು ಮಾಡಿದ್ದೆಲ್ಲವೂ ಕೂಡ ಯೋಗ್ಯವೇ, ಅವ್ರು ಯಾವತ್ತೂ ಅಧರ್ಮ ಮಾಡೋದಿಲ್ಲ. ನಿನ್ನ ಭಕ್ತರು ಅಲ್ಲೇ ಇದ್ದವರು ಅವರು ಧರ್ಮ ಮಾಡ್ಲಿಕ್ಕೆ ಶಕ್ತರಲ್ಲ ಅಂತ ಹೇಳಿದ ಮಾತುಗಳಿವೆ. ಆರು ವಂದಿಸಲೇನು ಆರು ನಿಂದಿಸಲೇನು ಆರು ಶಾಪಿಸಲೇನು ಆರು ಕೋಪಿಸಲೇನು ಆರು ಮುನಿದ ಮಾತಾಡದಿದ್ದರೆ ಏನು ಮಾರುತಾಂತರ್ಯಾಮಿ ಜಗನ್ನಾಥ ವಿಠಲ ಕಾರುಣ್ಯ ಪಾತ್ರದ ಕರುಣವೆನ್ನೊಳಗಿರೆ. ಭಗವಂತನ ಕರುಣೆ ಒಂದೇ ನನಗಿದ್ರೆ ಇನ್ಯಾರು ನಾನು ಮಾತಾಡ್ತಿದ್ರೇನು ಮಾತಾಡ್ತಾ ಇದ್ರೇನು ನನಗೆ ಸನ್ಮಾನ ಮಾಡಿದ್ರೇನು ಸಂಭಾವನೆ ಕೊಟ್ಟರೇನು ಅಂತ ದಾಸರು ಆ ಭಗವಂತನ ಸ್ತೋತ್ರ ಮಾಡಿದ್ದಿದೆ. ಅನಘಾನಂದ ಹೀಗೆ ಅನಘಾನೆಂದೊಮ್ಮೆ ನೆನೆದ ಮಾನವ ಪಾಪ ವನಧಿ ದಾಟುವ ಬಹುವೇಗದಿಂದ ಅಂತ ಮತ್ತೊಂದು ಉಗಾಭೋಗ. ಆ ಭಗವಂತ ನಿರ್ದೋಷತ್ವೇನ ಭಗವಂತನನ್ನು ಉಪಾಸನೆ ಮಾಡಬೇಕು. ಅದು ಮಾಡಿದರೆ ನಿರ್ದೋಷ ಗುಣಪೂರ್ಣ. ಇದು ಸಕಲ ಶಾಸ್ತ್ರಗಳ ತಾತ್ಪರ್ಯ. ಶಾಸ್ತ್ರಗಳನ್ನು ಈಡಾಡಿದವರು ದಾಸರು. ಅದಕ್ಕಾಗಿ ಆ ಥರ ಭಗವಂತನನ್ನು ಉಪಾಸನೆ ಮಾಡಿದರೆ ಹೇಗೆ ಈ ಜೀವರಿಗೆ ಎಲ್ಲಾ ಥರದ ಪಾಪಗಳನ್ನು ಪರಿಹಾರ ಮಾಡ್ತದೆ ಅಂತ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಸುವಾಲಿಗಳು ಅಂತ ದಾಸರು ಕೊಟ್ಟಂತ ವಿಶೇಷ ಕೊಡುಗೆ ಅಂತದ್ದು ಸಪ್ತ ಸುವಾಲಿ ಅಂತಾರೆ ಅವಕ್ಕೆ. ಅವರೆಲ್ಲ ಅಷ್ಟೊಂದು ಬರೆದರು. ಆ ಬರೆದದ್ದನ್ನು ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋರೇ ವಿರಳ ಆಗಿಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿಕ್ಕೆ, ಓದಲಿಕ್ಕೆ, ಪ್ರವಚನ ಮಾಡಲಿಕ್ಕೆ, ಶ್ರವಣ ಮಾಡಲಿಕ್ಕೆ ಬೇಕಾದಷ್ಟು ದೊಡ್ಡ ಸಾಹಿತ್ಯ ಇದೆ. ಇದ್ದದ್ದು ಎಷ್ಟೋ ಹೋಗಿದೆ. ಲಕ್ಷಗಟ್ಟಲೆ ಸಾಹಿತ್ಯವನ್ನು ಪುರಂದರದಾಸರು, ವಿಜಯದಾಸರೆಲ್ಲ ಮಾಡಿದ್ರು. ಅವ್ರು ಇದ್ದದ್ದೆಲ್ಲ ಅವ್ರು 100ರಲ್ಲಿ 1000ದಲ್ಲಿ ಒಂದು ಅಂಶ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಷ್ಟನ್ನು ಅಧ್ಯಯನ ಮಾಡಿದ್ರು ಸಾಕು. ಎಷ್ಟೋ ಮಹತ್ವದ ಪ್ರಮೇಯಗಳನ್ನು ನಾವು ತಿಳ್ಕೊಳ್ಬಹುದು. ತ್ರಿಪದಿಗಳನ್ನ ಅಧ್ಯಾತ್ಮ ತತ್ವ ನಿರೂಪಣೆಗೆ ಇಷ್ಟೊಂದು ಪರಿಣಾಮಕಾರವಾಗಿ ಮತ್ತಾರು ಉಪಯೋಗ ಮಾಡ್ಕೊಂಡಿದ್ದಿಲ್ಲಂತೆ. 1000ಕ್ಕೂ ಹೆಚ್ಚು ತ್ರಿಪದಿಗಳು ಇದ್ದುವಂತೆ ದಾಸರದ್ದು, ಈ ಜಗನ್ನಾಥ ದಾಸರದ್ದು. ಆದರೆ ದುರ್ದೈವ ಏನಂದ್ರೆ ದೊರೆತಿರೋದು 413 ಮಾತ್ರ. ಹೀಗೆ ವಿನಾಯಕ ಸ್ತೋತ್ರ, ನವಗ್ರಹ ಸ್ತೋತ್ರ, ಅಗ್ನಿ, ರುದ್ರ, ವಾಯು, ಬ್ರಹ್ಮ, ತುಳಸಿ ವೃಂದಾವನ, ಭೂ, ದುರ್ಗಾ, ದಶಾವತಾರ, ವೆಂಕಟೇಶ, ಶ್ರೀನಿವಾಸ, ಕೃಷ್ಣ ಸ್ತೋತ್ರ ಎಲ್ಲಾ ಸ್ತೋತ್ರಗಳ ರೂಪದಲ್ಲೂ ಕೂಡ ಇದೆ. ಹೀಗೆ ಇವುಗಳನ್ನೆಲ್ಲ ನಾವು ತತ್ವ ಸುವಾಲಿ ಅಂತ ಅನ್ಬಹುದು, ತತ್ವ ಸೂಕ್ತಗಳು ಅಂತ ಅನ್ಬಹುದು. ವೇದವಾಕ್ಯಗಳನ್ನ ಅನ್ಲಿಕ್ಕೆ ಅನುಕೂಲ ಇಲ್ಲಲ್ಲ, ಈ ಸೂಕ್ತಗಳನ್ನ ಅಂದ್ರೆ ಸಾಕು. ಇದೆಲ್ಲ ತತ್ವ ಸೂಕ್ತವೇ ಇದೆ. ವಿಶೇಷವಾಗಿ ಸ್ತ್ರೀಯರಿಗೆ ಮಾತ್ರ ಅಲ್ಲದೆ ಇತರ ಎಲ್ಲಾ ಜಿಜ್ಞಾಸೆಗಳಿಗೂ ಉಪಕಾರ. ಇದನ್ನೆಲ್ಲ ಈಗೇನು ಹೇಳ್ತಿದ್ದೇನಲ್ಲ, ಇನ್ನೊಂದ್ಸರಿ ಮುಂದೆ ಮತ್ತೊಮ್ಮೆ ಹೇಳ್ತೇನೆ. ಈಗ ಭಗವಂತನ ಪೂಜಾ ಉಪಕರಣಗಳು ಇರ್ತಾವಲ್ಲ, ತಾಮ್ರದ್ದು, ಬೆಳ್ಳಿದ್ದು, ಹಿತ್ತಾಳಿ, ಇದರಲ್ಲೆಲ್ಲ ಎಷ್ಟು ಭಗವಂತನ ರೂಪಗಳಿವೆ ಅಂತ ರಾತ್ರಿ ಹೇಳ್ತಾರೆ ಮುಂದೆ. ಹರಿಕಥಾಮೃತದಲ್ಲಿ ಇರೋದೇ ಅದು ವ್ಯಾಪ್ತಿ. ಭಗವಂತನ ವ್ಯಾಪ್ತ ರೂಪಗಳು ಎಷ್ಟೆಷ್ಟಿದೆ, ಎಲ್ಲಿ 500 ರೂಪಾಯಿ, ಎಲ್ಲಿ 1000, ಎಲ್ಲಿ 15,000 ಅದನ್ನ ಹೇಳ್ತಾರೆ. ಆ ಎಲ್ಲ ಉಪಕರಣಗಳನ್ನು ಶುದ್ಧ ಮಾಡುವಾಗ ಸಾಲಿಗ್ರಾಮ ಮುಟ್ಟಿ ಪೂಜೆ ಮಾಡೋದು, ಗರ್ಭಗುಡಿಯೊಳಗಿರುವಂಥ ಭಗವಂತನ ವಿಗ್ರಹಗಳನ್ನು ಮುಟ್ಟಿ ಪೂಜೆ ಮಾಡೋ ಅಧಿಕಾರ, ಶಕ್ತಿ ನಮ್ಗಿಲ್ವಲ್ಲ, ಅವಕಾಶ ಇಲ್ವಲ್ಲ ಅಂತ ಸರಿಪಡಿಸಬೇಕಾಗಿಲ್ಲ. ಅಲ್ಲೆಲ್ಲ ರೂಪಗಳಿವೆ. ಆ ಮುದ್ರೆಗಳಲ್ಲಿ
ಈ ಉದ್ಧರಣೆಗಳಲ್ಲಿ, ಥಾಲಿಗಳಲ್ಲಿ, ಪಂಚಪಾತ್ರೆಗಳಲ್ಲಿ ಎಲ್ಲ ಕಡೆ ಇದೆ. ಅದಕ್ಕಾಗಿ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ, ಕ್ಷೇತ್ರಗಳಲ್ಲೆಲ್ಲ ಆ ಪೂಜೆ ಆದ ಕೂಡಲೇ ಯಾರು ಬಂದು ಉಪಕರಣ ಸ್ವಚ್ಛ ಮಾಡೋರಿದ್ರೆ ಮಾಡ್ಬೋದು ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿ ಹೆಣ್ಮಕ್ಳು ಸ್ಪರ್ಧೆಯನ್ನು ಧಾವಿಸ್ತಾರೆ. ನಾನು ಸೋದೆಯಲ್ಲಿ ನೋಡಿದ್ದೇನೆ. ಅಂಥದನ್ನೆಲ್ಲ ಮಾಡುವಾಗ ಸ್ಪರ್ಧೆಯಲ್ಲಿ ಅದನ್ನು ಮಾಡಬೇಕು ಮತ್ತು ಇಂಥ ಪದಗಳನ್ನು ಹೇಳ್ತಾ ಮಾಡಬೇಕು. ಹಿಂದೊಂದು ಬಾರಿ ಹೇಳಿದ್ದೆ, ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಅಯ್ಯಂಗಾರ್ಗಳಲ್ಲಿ ಈ ಉಪಕರಣಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ ಇತ್ಯಾದಿ ಏನಿದೆ, ಆವಾಗ ಇಂಥ ಕೆಲವು ಹಾಡುಗಳನ್ನು ಹಾಡಲೇಬೇಕು ಅಂತಿದೆ. ಹಾಡಬೇಕಾದ್ರೆ ಮಡಿಗೆ ಬರೋದಿಲ್ಲಂತೆ. ಅಂಥ ನಿಷ್ಠಾವಂತರೆಲ್ಲ ಇದ್ದಾರೆ. ಇಲ್ಲಿ ಅದು ಆ ವಿಶಿಷ್ಟಾದ್ವೈತ ಸಂಪ್ರದಾಯ ಇರ್ಬೋದು, ಅದ್ವೈತ ಸಂಪ್ರದಾಯ ಇರ್ಬೋದು, ದ್ವೈತ ಸಂಪ್ರದಾಯ ಇರ್ಬೋದು, ಭಗವಂತನ ಸಂಕೀರ್ತನೆ ಏನಿದೆ ಅದು ಯಾವುದಾದ್ರೂ ಒಂದು ನೆಪದಿಂದ ಯಾವಾಗಲೂ ನಡೆದಿರಬೇಕು. ಕಸ ಗುಡಿಸುವಾಗ ನಡೀಬೇಕು, ಸ್ನಾನ ಮಾಡುವಾಗ ನಡೀಬೇಕು, ಮಕ್ಕಳನ್ನ ಆಡಿಸುವಾಗ, ಮಡದಿಯ ಜೊತೆಗೂಡಿರುವಾಗ ಅಂತ ಹೇಳಿ ಕೇಳ್ತೀವಲ್ಲ, ಅದರಂತೆ ಎಲ್ಲ ಕ್ರಮದಲ್ಲೂ ಇರಬೇಕು. ಈ ಉಪಕರಣದಲ್ಲೆಲ್ಲ ಅಷ್ಟು ರೂಪಗಳಿವೆ, ಅದನ್ನ ಮುಂದೆ ನೋಡ್ತೀವಿ. ಅದನ್ನು ಪೂರ್ವಭಾವಿಯಾಗಿ ಈಗ ಸೂಚನೆ ಮಾಡಿದೆ. ಹೀಗೆ ಸ್ತ್ರೀಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಅತ್ಯಂತ ಉಪಕಾರಕವಾದಂತಹ ವಾಕ್ಯಗಳವು. ಹೃದಯ ರೂಪಂ ಮುಖೇ ನಾಮ ನೈವೇದ್ಯ ಮುದರೇ ಹರೇಹೇ ಪಾದೋದಕಂಚ ನಿರ್ಮಾಲ್ಯಂ ಮಸ್ತಕೆ ಯಶ್ಯ ಸೋಚ್ಯುತ. ಕೃಷ್ಣಾಮೃತ ಮಹಾರ್ಣವ, ಮಧ್ವಾಚಾರ್ಯ ಕೃಷ್ಣಾಮೃತ ಮಹಾರ್ಣವದಲ್ಲಿ ಬರುವಂಥ ಒಂದು ಶ್ಲೋಕ ಇದು. ಭಗವಂತನ ರೂಪ ಹೃದಯದಲ್ಲಿರಬೇಕು, ಭಗವಂತನ ಗಂಧ ಗೋಪಿಚಂದ್ರ ಇತ್ಯಾದಿ ಹಣೆಯಲ್ಲಿರಬೇಕು, ಭಗವಂತನ ನೈವೇದ್ಯ ಹೊಟ್ಟೆಯಲ್ಲಿರಬೇಕು, ಮತ್ತು ಭಗವಂತನ ಪಾದೋದಕ ತಲೆಯ ಮೇಲೆ ಇರಬೇಕು. ಹೀಗಿದ್ಬಿಟ್ರೆ ಅವನು ಸ್ವಯಂ ಭಗವಂತನೇ, ಅವನು ಅಂದರೆ ಭಗವಂತನ ದಾಸ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಶ್ಲೋಕ. ಅದನ್ನು ಇಡಿಯಾಗಿ ದಾಸರು ಕನ್ನಡದಲ್ಲಿ ಇಳಿಸ್ತಾರೆ. ಹೃದಯದಿ ರೂಪವು, ವದನದಿ ನಾಮವು, ಉದರದಿ ನೈವೇದ್ಯವು, ಶಿರದಿ ಪದಜಲ ನಿರ್ಮಾಲ್ಯವನ್ನೇ ಧರಿಸಿ ಕೋವಿದರ ಸದನ ಹೆಗ್ಗದವ ಕಾಯ್ಬದೆ ಫಲವಿದು ಬಾಳುವುದಕ್ಕೆ ಅಂತ ಇಂಥವೆಲ್ಲ ಕೆಲವು ಹಾಡುಗಳು. ಹೃದಯದಿ ರೂಪ, ವದನದಲ್ಲಿ ತವನಾಮ. ನೋಡಿ, ತವನಾಮ ಹೆಸರಿಗೆ ಕನ್ನಡ. ತವ ಅಂತ ಶಕ್ತಿ ಯುಷ್ಮತ್ ಶಬ್ದ ಶಕ್ತಿ ವಿಭಕ್ತಿ ಏಕವಚನ ಇದೆ. ತವ ಅಂತ ಕನ್ನಡದಲ್ಲಿ ಯಾರು ತವ ನಿನ್ನ ಅಂತ ಅರ್ಥ ಪ್ರಯೋಗ ಮಾಡಿಬಿಟ್ರೆ ಎಂಥ ಕನ್ನಡ ಪಂಡಿತರು ತಿಳಿಲಿಕ್ಕಿಲ್ಲ. ಈ ತವ ಮಮ ಅನ್ನೋದೆಲ್ಲ ದಾಸೋಹಂ ತವ ದಾಸೋಹಂ ಅಂತೀವಲ್ಲ, ತವ ಅನ್ನೋ ನಿನ್ನ ಅಂತ ಅರ್ಥ. ಅದು ಶುದ್ಧಾಂಗವಾಗಿ 100% ಸಂಸ್ಕೃತ ಶಬ್ದ ಅದು. ಅಂಥ ಶಬ್ದಗಳೆಲ್ಲ ಅನಾಯಾಸವಾಗಿ ದಾಸರು ಈ ಪದಗಳಲ್ಲಿ ಹೇಳಿರ್ತಾರೆ. ವದನದಲ್ಲಿ ತವನಾಮ, ಉದರದಲ್ಲಿ ನೈವೇದ್ಯ, ಶಿರದಲ್ಲಿ ನಿರ್ಮಾಲ್ಯ, ಪದಜಲಗಳಿರಲು ಭಯವುಂಟೆ ಅಂತ ವೆಂಕಟೇಶನ ಸ್ತೋತ್ರ ಅಂತೇಳಿ. ಹೀಗೆ ಕೃಷ್ಣಾಮೃತ ಮಹಾರ್ಣವ ಇತ್ಯಾದಿ ಎಷ್ಟೋ ಶ್ರೇಷ್ಠ ಗ್ರಂಥಗಳು, ಅದನ್ನು ಯಥಾವತ್ತಾಗಿ ಕನ್ನಡಕ್ಕೆ ಅನುವಾದ ಮಾಡಿ ಕೊಟ್ಟಿರ್ತಾರೆ. ಅದನ್ನು ನಾವು ಮನನ ಮಾಡಿಕೊಂಡ್ರೆ ಸಾಕು. ಕಂಸಮರ್ದನನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿ ಬಂಧಿಸುವ ಹರಿಕಥಾಮೃತ ಸಾರ ಅಂತ ಜಗನ್ನಾಥದಾಸರು ಒಂದು ಮಾತಿದೆ ಅಂತೆ. ನಾವು ದಾಸರಿಗೆ ಯಾವತ್ತು ನಮಸ್ಕಾರ ಮಾಡಲಿಕ್ಕೆ ಕಲಿಬೇಕು. ಭಗವಂತನ ಭಕ್ತರಲ್ಲಿ ಇರ್ತಾರೆ, ಅಲ್ಲೆಲ್ಲಿ ಹೋಗಿ ಅವರಿಗೆ ನಮ್ಮ ಅಹಂಕಾರವನ್ನು ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡೋದನ್ನು ಕಲಿಬೇಕು. ಅದನ್ನು ಮಾಡದೆ ನಾ ವಿದ್ವಾಂಸನಿಂದ ಅಹಂಕರಿಸೆ, ದೊಡ್ಡ ಪಂಡಿತ ನಾನು ಅಂತ ಅಹಂಕಾರ ಮಾಡಿಬಿಟ್ರೆ ಭವಗುಣದಿ ಬಂಧಿಸುವ, ಆ ಭಗವಂತ ಕೆಳಗೆ ಹೋಗುವುದು ದಬ್ಬಿ ಬಿಡ್ತಾನೆ. ಸತ್ವರದ ಸಮೋಗುಣಗಳಿಂದ ಕೂಡಿದಂಥ ಈ ಸಂಸಾರ ಏನಿದೆ ಅದರಲ್ಲಿ ಭಗವಂತ ನಮ್ಮನ್ನು ಕಟ್ಟಿ ಹಾಕ್ತಾನೆ ಅಂತ ದಾಸರು ಎಚ್ಚರಿಸಿದ್ದಾರೆ ನಮ್ಮನ್ನ. ಇಂಥ ಎಷ್ಟೋ ಹಾಡುಗಳು. ಹೀಗೆ ಭಗವದ್ಭಕ್ತರನ್ನ ಭಗವಂತನ ಕಡೆಗೆ ಎಳೆದುಕೊಳ್ಳುವಂಥ ಅನೇಕ ದಾಸರ ಪದಗಳೇನಿವೆ ಅವೆಲ್ಲವೂ ಕೂಡ ಈ ಜಗನ್ನಾಥ ದಾಸರ ಹೆಸರಿನಲ್ಲಿ ಉಪಲಬ್ಧ ಇವೆ ಅಂತ ಅನ್ನೋಲ್ಲಿಗೆ ಇವತ್ತಿನ ಕಥಾ ಶ್ರವಣ ಮುಕ್ತಾಯ ಕಂಡಿದೆ.